ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ, ಪೂಜ್ಯ ಮೂಲ ಗುರು ಪಾದ, ಮಂತ್ರ ಮೂಲ ಗುರು ವಾಕ್ಯ, ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಆಧಾರದ ವಿಷಯ ನೀತಿ ಕ್ರಿಯಾಚರ್ಯ ಸ್ಥಳದ 1ನೆಯ ಪದದಲ್ಲಿ ಕೊನೆಯ ಕೆಲವು ನುಡಿಗಳನ್ನು ಹೇಳಬೇಕಾಗ್ತದೆ. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜಮುಂಟೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ನಾವು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ನಮಗೆ ಬೇಕಾಗಿತ್ತು ಅಂತಂದ್ರೆ ಅದು ಸದ್ಗುರುವಿನ ವಚನದಲ್ಲೇ ಇತ್ತಪ್ಪ ಅಂತ ಹೇಳ್ತಾರೆ. ದುಃಖಕ್ಕೆ ಕಾರಣ ಆಗಿರುವಂಥದ್ದು ಈ ರಾಗ ಅನ್ನುವಂಥದ್ದು, ಮೋಹ ಅನ್ನುವಂಥದ್ದು. ಈ ರೀತಿಯಾಗಿ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜಮುಂಟೆ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾ ಬರ್ತಾ ಇದ್ದಾರೆ. ಕೊನೆಯ ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ? ಕರುಣದಿಂದ ಅತಿಶಯ ವಹಧರ್ಮ ಮುಂಟೆ, ವಿರತಿಯಿಂದಿತರ ಸಂಪದ ಸುಖ ಮುಂಟೆ, ವರಭಕ್ತಿಯಿಂದ ಸಚ್ಚರಿತ ಮುಂದುಂಟೆ, ಗುರು ಶಂಭುಲಿಂಗದಿಂ ಪರದೈವ ಮುಂಟೆ ಅಂತನ್ನುವಂಥದ್ದು. ನಾವಿದರಲ್ಲಿ ವರಭಕ್ತಿಯಿಂದ ಸಚ್ಚರಿತ ಮುಂದುಂಟೆ ಅಂತ ಒಂದು ಸ್ವಲ್ಪ ಇಟ್ಕೊಂಡು ನಾವು ಮುಂದೆ ನೋಡೋಣ. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಭಕ್ತಿ ಅನ್ನುವಂಥದ್ದು ನಿಜ ಭಕ್ತಿ ಆಗಿರಬೇಕು ಅನ್ನುವಂಥ ವಿಚಾರಗಳನ್ನು ಭಾಳಷ್ಟು ವಿಶೇಷವಾಗಿ ಅವರು ಹೇಳ್ತಾರೆ. ಯಾಕಂದ್ರೆ ಕೇವಲ ನಿನ್ನೆ ದೃಷ್ಟಾಂತ ಕೊಟ್ಟು ಹೇಳಿದರು, ಪರಮಾತ್ಮನ ಒಬ್ಬತ್ತನನ್ನು ಏಕವಾಗಿ ಅಲ್ಲಿ ಭಜಿಸೋದ್ರಿಂದ ಎಲ್ಲ ನಮಗೆ ಫಲಗಳು ಪ್ರಾಪ್ತಿ ಆಗ್ತಾವ ಅನ್ನುವಂಥ ವಿಚಾರವನ್ನು ಹೇಳಿದರು. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರೆ, ಈ ಭಕ್ತಿಯಲ್ಲಿ ಎಷ್ಟು ವಿಧ ಅದಾವ್ರಿ? ಭಕ್ತಿಯಲ್ಲಿ 2 ವಿಧ ಅದಾವ ಅಂತ ಹೇಳ್ತಾರೆ. ಭಕ್ತಿ ಮಾಡೋದ್ರಲ್ಲಿ ಎಷ್ಟು ವಿಧ ಅದಾವ? ಭಕ್ತಿ ಮಾಡೋದ್ರಲ್ಲಿ 2 ವಿಧ ಅದಾವ. ಯಾವ್ರಿ? ಒಂದು ಸಕಾಮ ಕರ್ಮ, ಒಂದು ನಿಷ್ಕಾಮ ಕರ್ಮ. ಯಾಕಂತಂದ್ರೆ ಸಕಾಮ ಕರ್ಮ ಮತ್ತು ನಿಷ್ಕಾಮ ಕರ್ಮ ಭಕ್ತಿಯಲ್ಲಿ 2 ಪ್ರಕಾರ ಅದಾವ. ಸಕಾಮ ಕರ್ಮ ಅಂತಂದ್ರೆ ಏನಪ್ಪ? ಫಲಾಪೇಕ್ಷೆನಿಟ್ಟುಕೊಂಡು ಮಾಡ್ತಕ್ಕಂಥ ಭಕ್ತಿ ಏನಾಗ್ತದ? ಏನಾದರೂ ಒಂದು ಭಕ್ತಿ ಮಾಡ್ಬೇಕಾದ್ರೆ ನಮ್ಗೆ ಹಂಗಾಗಬೇಕು, ಹಿಂಗಾಗಬೇಕು, ಭೋಗ ಭಾಗ್ಯಾದಿಗಳು ಸಿಗಬೇಕು ಅಂತ ಒಂದು ಮನಸ್ಸಿನಲ್ಲಿ ಫಲಾಪೇಕ್ಷವನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ ಭಕ್ತಿ ಸಕಾಮ ಭಕ್ತಿ ಅಂತ ಅನಿಸ್ಕೊಳ್ತದೆ. ಮತ್ತು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ, ಯಾವುದು ಫಲಾಪೇಕ್ಷೆ ಕೇಳಂಗಿಲ್ಲೇ, ಫಲಾಪೇಕ್ಷೆ ಇಲ್ಲದೆ ಪರಮಾತ್ಮನ ಒಂದು ಆ ಕೃಪೆಯ ಸಲುವಾಗಿ ಮಾಡ್ತಕ್ಕಂಥ ಭಕ್ತಿ ಏನು ಐತೆಲ್ಲ, ಅದು ನಿಷ್ಕಾಮ ಭಕ್ತಿ ಅಂತ ಹೇಳ್ತದೆ. ಭಗವಂತನ ಭಕ್ತಿಯನ್ನು ಮಾಡುವಂಥದ್ದು. ಅದಕ್ಕೇನು ಹೇಳ್ತಾರ? ನಿಷ್ಕಾಮ ಭಕ್ತಿ ಅಂತ ಹೇಳಿಸ್ಕೊಳ್ತದೆ. ಸಕಾಮ ರೂಪ ಭಕ್ತಿಯು ಏನಾಗ್ತದೆ? ಇಚ್ಛಿತವಾದಂಥ ಫಲ ಏನಾಗ್ತದ? ಸಕಾಮ ಕರ್ಮದ ಭಕ್ತಿ ನಿನಗೇನು ಇಚ್ಛಿತವಾದಂಥ ಫಲವನ್ನು ಕೊಟ್ಟು ಅದು ನಾಶ ಆಗ್ತದೆ. ಆದರೆ ನಿಷ್ಕಾಮ ಭಕ್ತಿ ಏನಾಗ್ತದೆ ಅಂತಂದ್ರೆ ಅಂತಃಕರಣ ಶುದ್ಧ. 2 ವ್ಯತ್ಯಾಸ ಇರೋದು. ಅದೇನಾಗ್ತದೆ? ನೀನು ಭೋಗವನ್ನು ಕೊಟ್ಟು ಆ ಭಕ್ತಿ ಅಲ್ಲೇನಾಗ್ತದೆ? ಫಲವನ್ನು ಕೊಡ್ತದೆ, ಅದು ನಾಶ ಆಗ್ತದೆ. ಆದರೆ ನಿಷ್ಕಾಮ ಒಂದು ಭಕ್ತಿ ಏನಾಗ್ತದೆ ಅಂತಂದ್ರೆ ನಿನಗೆ ಆ ಭಕ್ತಿಯಿಂದ ಅಂತಃಕರಣವನ್ನು ಶುದ್ಧ ಮಾಡ್ತದೆ. ಮತ್ತು ಶುದ್ಧವಾದ ಅಂತಃಕರಣದಲ್ಲೇ ಜ್ಞಾನ ಆಗ್ತದೆ. ಇಲ್ಲ ಎಲ್ಲಿ ಬೇಕಲ್ಲ ಹಂಗೆ ಆಗಂಗಿಲ್ಲದು. ನಿನ್ನ ಅಂತಃಕರಣ ಎಷ್ಟು ಶುದ್ಧ ಆಗ್ತದೆ, ಆ ಶುದ್ಧ ಅಂತಃಕರಣದಲ್ಲೇ ಜ್ಞಾನ ಅಳವಡ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ. ಅದಕ್ಕೆ ಈ ಜ್ಞಾನದಿಂದ ಏನಾಗ್ತದೆ? ಮುಕ್ತಿ ಆಗ್ತದೆ, ಮೋಕ್ಷ ಆಗ್ತದೆ. ಅದರಿಂದ ನಿಷ್ಕಾಮ ಸಕಾಮ ಕರ್ಮಕ್ಕಿಂತ
ಯಾಕಂದ್ರೆ ಸಕಾಮ ರೂಪವಾದಂಥ ಭಕ್ತಿಗಿಂತ ನಿಷ್ಕಾಮ ಭಕ್ತಿ ಅನ್ನುವಂಥದ್ದು ಶ್ರೇಷ್ಠ. ಅದಕ್ಕಾಗಿ ಭಕ್ತರು ನಿಷ್ಕಾಮ ರೂಪವಾದಂತಹ ಭಕ್ತಿಯನ್ನೇ ಮಾಡಬೇಕು ಅಂತ ಹೇಳುವಂಥದ್ದು ನೋಡಿರಿ. ಅದಕ್ಕೆ ಭಗವಂತ ಅರ್ಜುನನ ಕುರಿತು ಕೂಡ ಗೀತೆಯಲ್ಲಿ ಭಾಳಷ್ಟು ಹೇಳಿದ್ದಾರೆ. ಅವರು ಏನು ಹೇಳಿದೆ, ಜಗತ್ತಿನಲ್ಲಿ 4 ಥರದ ಜನರು ನನ್ನನ್ನು ಪೂಜೆ ಮಾಡ್ತಾರಂತ ಹೇಳ್ತಾರೆ. ಭಗವಂತ ಏನು ಹೇಳ್ತಾನೆ, 4 ಥರದ ಜನ ನನ್ನನ್ನು ಭಕ್ತಿ ಮಾಡ್ತಾರ ಅಂತ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಂಥದ್ದು ಅರ್ಜುನನಿಗೆ. ಅವರೆಲ್ಲ ಯಾಕಂದರೆ ಇವರೆಲ್ಲರೂ ಪುಣ್ಯನೇ ಅದಾರ, ಪುಣ್ಯವಂತರೇ. ಯಾಕಂದ್ರೆ ಹಿಂಗೆ ಸುಮ್ಮನೆ ಸತ್ತೋಗಂಗಿಲ್ಲ ನೋಡ್ರಿ. ಇವರೆಲ್ಲರೂ ಪುಣ್ಯವಂತರೇ ಅಂತ ಅನ್ಬೇಕು. ಯಾಕಂದ್ರೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ ಅನ್ನೋ ಹಾಗೆ ಸುಮ್ಮನೆ ಬಂದ್ವಿ, ಉಂಡ್ವಿ, ತಿಂದ್ವಿ, ಸತ್ತೀವಿ ಅನ್ನಂಗಿಲ್ಲ ಇವರು. ಸ್ವಲ್ಪ ಭಗವಂತನ ಕುರಿತು ಸ್ವಲ್ಪ ಇವರು ಏನು ಮಾಡ್ತಾರೆ, ಭಜಿಸ್ತಾರೆ. ಅದಕ್ಕೆ 4 ರೀತಿಯಿಂದ ಜನರು ನನ್ನನ್ನು ಭಜಿಸ್ತಾರ ಅಂತ ಹೇಳ್ತಾನೆ. ಯಾರು? ಭಗವಂತ ಹೇಳ್ತಾನೆ. ಅವ್ರು ಯಾರು 4 ರೀತಿಯಿಂದ ನನ್ನನ್ನು ಭಜಿಸುವಂಥವ್ರು ಯಾರು ಅಂದರೆ, ಅವ್ರು ಹೇಳ್ತಾರೆ ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಮುಕ್ತ. ಇವು 4 ಪ್ರಕಾರವಾಗಿರುವಂಥವ್ರು ನೋಡ್ರಿ. ಈ 4 ಪ್ರಕಾರವಾಗಿರುವಂಥವ್ರು ಭಗವಂತನ ಕುರಿತೇ ಅವರು ಭಜಿಸ್ತಾರ. ಅದಕ್ಕೆ ಯಾವುದಾದ್ರೂ ಈಗ ಅರ್ಥ ಅಂದರೆ ಯಾರು, ಅರ್ಥ ಅಂದರೆ ಯಾರಪ್ಪ? 4 ರೀತಿಯಿಂದ ಜನ ಅದಾರಿಲ್ಲ, ಅವರದ್ರಾಗ ಅರ್ಥ ಅಂದರೆ ಯಾರು ಅಂದ್ರೆ, ಯಾವುದಾದ್ರೂ ಒಂದು ಸಂಕಟ ಬಂತು, ದುಃಖ ಬಂತು, ಕಷ್ಟ ಬಂತು ಅಂದಾಗ ಅದನ್ನು ನಿವೃತ್ತಿ ಮಾಡ್ಕೊಳ್ಳೋ ಸಲುವಾಗಿ, ಯಾವುದೋ ಒಂದು ಕಷ್ಟ ಬಂದ ತಕ್ಷಣ ನಾವು ಪರಮಾತ್ಮಗೆ ನೆನ್ಸೋಕೆ ಶುರು ಮಾಡಿಬಿಡ್ತೀವಿ, ದೇವ್ರಿಗೆ ನೀನಪ್ಪೋ ಅಂತೀವಿ. ಅವಾಗ ಅಲ್ಲಿ ತನಕ ನಾವು ಅಂದಿರಂಗಿಲ್ಲ. ಅದಕ್ಕೆ ಈ ಕಷ್ಟ ಬಂದದ ಕಷ್ಟವನ್ನು ನಿವೃತ್ತಿ ಮಾಡ್ಕೊಳ್ಬೇಕು ಅಂತ ಅನ್ನುವಂಥದ್ರ ಸಲುವಾಗಿ ಪರಮಾತ್ಮನಾದಂಥ ನನ್ನನ್ನು ಯಾರಿಗೆ, ಇದು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯಾರು? ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಹೇಳ್ತಾ ಇದ್ದಾನೆ. ಆ ದುಃಖವನ್ನು, ಆ ಕಷ್ಟವನ್ನು ನಿವೃತ್ತಿ ಸಲುವಾಗಿ ಪರಮಾತ್ಮನಾದಂಥ ನನ್ನನ್ನು ಭಜಿಸ್ತಾನದ, ಅಂದರೆ ನನ್ನನ್ನು ನೆನೀತಾನೆ. ನನ್ನ ಭಜಿಸ್ತಕ್ಕಂಥವನು ಆತ ಯಾರು ಅಂದರೆ ಆರ್ತ ಅಂತ ಹೇಳಿಸ್ಕೊಳ್ತಾನೆ. ಆತ ಅರ್ಥ ಅಂತ ಹೇಳಿಸ್ಕೊಳ್ತಾನೆ. ಮತ್ತು ಇನ್ನೊಬ್ರು ಯಾರಪ್ಪ ಅಂದ್ರೆ ಜಿಜ್ಞಾಸು. ಜಿಜ್ಞಾಸುನ ವಿಚಾರ ಭಾಳ ಚಂದ. ಅರ್ಥ ಗೊತ್ತಾಯ್ತಲ್ಲ, ಕಷ್ಟ ಸಂಕಟ ಬಂದಾಗ ವೆಂಕಟರಮಣ ಅಂತಾನಂತ. ಕಷ್ಟ ಯಾವಾಗ ಬರ್ತದೆ ಅವಾಗ ಪರಮಾತ್ಮ ಅಂತಾನೆ, ಅಪ್ಪ ಕಾಪಾಡಪ್ಪೋ ಅಂತಾನೆ. ಅವೇನಿರ್ಲಾರ್ದಾಗ ನಡೆಯಕಡೆ ಅಂತಾನೆ. ಈ ಥರ ಮಾಡ್ತಿರ್ತಾನಂತ. ಆದರೂ ಕೂಡ ಕಷ್ಟ ಬಂದಾಗ ಅದ್ರ ನಾನು ನೆನಿತೇನಲ್ಲ ಅನ್ನುವಂಥದ್ದು ಒಂದು ಅರ್ಥ ಅಂತ ಹೇಳಿಸ್ಕೊಳ್ತಾನೆ. ಮತ್ತು ಇನ್ನೊಬ್ಬನು ಯಾರು ಅಂದ್ರೆ ಜಿಜ್ಞಾಸು ಇದ ಏನು ಮಾಡ್ತಾನೆ, ಆತ್ಮಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋದ್ರ ಸಲುವಾಗಿ ಆತ್ಮಜ್ಞಾನವನ್ನು ನಾನು ಅದನ್ನು ಪ್ರಾಪ್ತಿ ಮಾಡ್ಕೊಳ್ತೀನಿ ಅಂತ ಅನ್ನುವಂಥದ್ದಕ್ಕಾಗಿ ಪರಮಾತ್ಮನಾದ ನನ್ನನ್ನು ಭಜಿಸ್ತಾನೆ. ನನ್ನ ಆತ್ಮಜ್ಞಾನ ಅನ್ನುವಂಥದ್ದು ಏನು, ಅದನ್ನು ಹೆಂಗೆ ಪಡ್ಕೊಳ್ಬೇಕು, ಆ ಸ್ವರೂಪ ಏನು, ಇಂಥ ಒಂದು ಆತ್ಮಜ್ಞಾನವನ್ನು ನಾವು ಪಡ್ಕೊಳ್ಬೇಕನ್ನುವಂಥ ಭಾವ ಆತಗಿರ್ತದೆ. ಇದು ಅದ್ರ ಸಲುವಾಗಿ ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕಾಗಿ ನನ್ನನ್ನು ಭಜಿಸುವಂಥವ್ನು ಈತ ಯಾರು? ಜಿಜ್ಞಾಸು ಅಂತ ಹೇಳ್ತಾರೆ. ಮತ್ತು ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಇರುವ, ಇಹದಲ್ಲಿ ಮತ್ತು ಪರಲೋಕದಲ್ಲಿರುವಂಥ ಈಗೇನು ಹೆಂಡತಿ ಮಕ್ಕಳು, ಈ ಏನು ಧನಾದಿ ಭೋಗಗಳೇನದಾವ, ಇವೆಲ್ಲ ಭೋಗಗಳಿಗಾಗಿ ಏನು ಮಾಡ್ತಾನತ್ತ, ನನ್ನನ್ನು ಭಜಿಸ್ತಾನೆ. ಅಂದ್ರೆ ಯಾರಿಗೆ? ಭಗವಂತಗೆ ಭಜಿಸುವಂಥವನಿತ. ಹೆಂಡತಿ ಮಕ್ಕಳ ಸಲುವಾಗಿ, ಆಸ್ತಿ ಸಂಪತ್ತು ರೊಕ್ಕ ರೂಪಾಯಿ ಇವೆಲ್ಲದರ ಸಲುವಾಗಿ ಭಗವಂತನನ್ನು ಕುರಿತು ಭಜಿಸ್ತಾನತ ಈತ ಕೂಡ. ಈತಗ ಅರ್ಥ ಅಂತ ಹೇಳಿಸ್ಕೊಳ್ತಾನೆ. ಈತಗೆ ಅರ್ಥ ಅಥವಾ ಅರ್ಥಾರ್ಥಿ ಅಂತ ಕೂಡ ಹೇಳಿಸ್ಕೊಳ್ತಾನೆ. ಏನು ಹೇಳ್ತಾನೆ? ಯಾಕಂದ್ರೆ ಅವುಗಳನ್ನು ಪ್ರಾಪ್ತಿ ನನ್ನನ್ನು ಬಯಸ್ತಕ್ಕಂಥವ್ನು ಯಾರು?
ಈ ಭೋಗಾದಿ ವಸ್ತುಗಳನ್ನು ಬಯಸುವಂಥದಕ್ಕೆ ಅರ್ಥ ಅಂತ ಹೇಳಿಸ್ಕೊಳತ್ತದ. ಅರ್ಥ ಅಂದ್ರೆ ಏನಂದ್ರೆ ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ ಇವೆಲ್ಲವ ಭೋಗಗಳಿಗಾಗಿ ಮತ್ತು ಬಯಸ್ತಕ್ಕಂಥವು. ಇವೆಲ್ಲ ಯಾಕಂತಂದ್ರೆ ಇಹಲೋಕದ ಭೋಗಗಳಿಗಾಗಿ ಇವೆಲ್ಲವನ್ನು ಏನು ಮಾಡ್ತಾನೆ ಅಂತಂದ್ರೆ ಹೆಂಡತಿ, ಮಕ್ಕಳು ಇವರೆಲ್ಲರ ಸಲುವಾಗಿ ಆತ ಇವನ್ನು ಏನು ಇಚ್ಛೆ ಪಡ್ತಾನೆ. ಆಸ್ತಿ ಸಂಪತ್ತು ಅದೆಲ್ಲ ಬೇಕು ಅಂತ ಹೇಳ್ತಾನೆ. ಅದಕ್ಕಾಗಿ ಭಗವಂತಗೆ ಭಜಿಸ್ತಾನೆ. ಆತ ಯಾರು ಅಂದ್ರೆ ಅರ್ಥಾರ್ಥಿ ಅಂತ ಹೇಳಿಸ್ಕೊಳ್ತಾನೆ. ಅರ್ಥವನ್ನು ಆತ ಯಾವತ್ತೂ ಅದನ್ನೇ ಇಚ್ಛೆ ಪಡ್ತಾನೆ. ಈ ಸಂಪತ್ತು ಬೇಕು, ಅದು ಬೇಕು, ಇದು ಬೇಕು ಅಂತ ಯಾವತ್ತೂ ಭಗವಂತನ ಸ್ಮರಣೆ ಆತನು ಭಗವಂತನ ಸ್ಮರಣೆನೇ ಮಾಡ್ತಾನೆ. ಭೋಗದ ಅಪೇಕ್ಷೆ ಇಟ್ಕೊಂಡು ಭೋಗದ ಸಾಮಗ್ರಿಗಳನ್ನು ಪಡ್ಕೊಳ್ಬೇಕನ್ನುವಂಥದ್ಕಾಗಿ ಆತ ಕೂಡ ಅಪೇಕ್ಷೆ ಮಾಡಿ ಭಗವಂತನ ಸ್ಮರಣೆ ಮಾಡ್ತಾನೆ. ಆತಗೆ ಅರ್ಥಾರ್ಥಿ ಅಂತ ಹೇಳಿಸ್ಕೊಳ್ತಾನೆ ಮೂರನೇದು. ಆಮೇಲೆ ಮತ್ತೆ ಮುಂದೆ ಏನು ಅಂದ್ರೆ ಇವು ಕೂಡ ಹೇಳ್ತಾರೆ. ಈ ಸುಗ್ರೀವ ಆಗಿರ್ಬೋದು, ಮತ್ತು ಉಪಮನ್ಯು ಆಗಿರ್ಬೋದು, ಆಮೇಲೆ ವಿಭೂಷಣ ಆಗಿರ್ಬೋದು, ಇವರು ಇಹಲೋಕದ ಭೋಗಗಳಿಗಾಗಿ, ಈ ಧ್ರುವ ಈ ಮೊದಲಾದಂಥವರು ಪರಲೋಕದ ಭೋಗಗಳಿಗಾಗಿ ನೋಡ್ರಿ ಹೇಗೆ ನನ್ನನ್ನು ಆರಾಧಿಸಿದ್ರು, ಹೆಂಗೆ ನನ್ನನ್ನು ಅವರು ಸ್ಮರಿಸಿದರು, ಹಾಗೆ ನನ್ನನ್ನು ಭೋಗದ ಸಲುವಾಗಿ ಆರಾಧಿಸ್ತಕ್ಕಂಥವ್ರು ಅರ್ಥಾರ್ಥಿಗಳಂತ ಹೇಳಿಸ್ಕೊಳ್ತಾರೆ. ಭೋಗದ ಸಲುವಾಗಿ ಇಚ್ಛೆ ಪಟ್ಟು ಭಗವಂತನ ಸ್ಮರಣೆ ಮಾಡುತ್ತೆ. ಯಾಕಂದರೆ 98% ಅಲ್ಲ, 99% ಹಿಂಗೇನೆ. ನಾವು ಭೋಗದ ಸಲುವಾಗಿ ನಾವು ಹೆಚ್ಚಾಗಿ ಭಗವಂತನ ಸ್ಮರಣೆ ಮಾಡೋರು ನಾವಲ್ಲ. ಇದೇ ಜನನೇ ಭಾಳ ಜನ ಇರುವಂಥದ್ದು. ಇವರಿಗೆ ಅರ್ಥಾರ್ಥಿ ಅಂತ ಹೇಳಿಸ್ಕೊಳ್ತಾರೆ ಇವರು, ಈ ರೀತಿ ಮಾಡಿದಂಥವ್ರು. ಅದಕ್ಕೆ ಇವರೆಲ್ಲರೂ ಸಕಾಮ ಭಕ್ತರು. ಇವರೇನು ಅದಾರ 3 ಜನ. ಯಾಕಂತಂದ್ರೆ ಇವರೆಲ್ಲರೂ ಏನು ಮಾಡ್ತಾರಂದ್ರೆ ಸಕಾಮ ಭಕ್ತರು. ಇವರು ತಮ್ಮ ತಮ್ಮ ಇಚ್ಛಿತ ವಸ್ತುಗಳು ಪ್ರಾಪ್ತವಾದ ಕೂಡಲೇ ನನ್ನನ್ನು ಬಿಟ್ಟುಬಿಡ್ತಾರೆ. ಅವರಿಗೇನು ಭೋಗದ ಸಾಮಾನುಗಳು ಇಷ್ಟ ಇದ್ದವು ಅವೆಲ್ಲ ಪಡ್ಕೊಂಡಗಳೇ ಭಗವಂತನ ಸ್ಮರಣೆ ಮಾಡೋದು ಬಿಟ್ಬಿಡ್ತಾರೆ. ಅಂದರೆ ಇವರೆಲ್ಲ ನನ್ನನ್ನು ಬಿಟ್ಬಿಡ್ತಾರೆ. ಈ 4ನೆಯವರಾಗಿರುವಂಥ ಮುಕ್ತನಾದಂಥ ಭಕ್ತ, ಈ ಮುಕ್ತನಾಗಿರ್ತಾನಲ್ಲ ಆತ ಭಕ್ತ ಮಾತ್ರ ಯಾವ ಕಾಲದಲ್ಲಿ ನನ್ನನ್ನು ಬಿಡಂಗಿಲ್ಲ. ಮುಕ್ತನಾದಂಥ ಈತ ಯಾವ ಕಾಲದಲ್ಲಿ ನನ್ನನ್ನು ಬಿಡಂಗಿಲ್ಲ. ಉಳಿದವರೆಲ್ಲ ಬಿಡ್ತಾರೆ, ನನಗೆ ತಮಗೇನು ಸಿಗ್ತದೆ ಅದು ಸಿಕ್ಕ ಮೇಲೆ ಬಿಟ್ಬಿಡ್ತಾರೆ. ಅದಕ್ಕೆ ನಾನೇ ಸರ್ವತ್ರದಲ್ಲಿ ವಾಸವಾಗಿದ್ದೇನೆ, ನಾನೇ ತನ್ನ ಆತ್ಮ ಅಂತ ತಿಳ್ಕೊಂಡ್ಬಿಡ್ತಾನಂತ. ನನ್ನ ಸರ್ವತ್ರ ಇದ್ದೀನಿ, ಪರಿಪೂರ್ಣವಾಗಿದ್ದೀನಿ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿದ್ದೀನಿ ನಾನು. ಆದ್ರೆ ಈತ ಮುಕ್ತನಾದಂಥವ ಹೆಂಗೆ ತಿಳ್ಕೊಳ್ತಾನ, ನಾನೇ ತನ್ನ ಆತ್ಮ ಅಂತ ತಿಳ್ಕೊಳ್ತಾನ. ಭಗವಂತನೇ ನನ್ನ ಆತ್ಮ ಅಂತ ತಿಳ್ಕೊಂಡಿರ್ತಾನಂತ. ಅಭೇದ ಚಿಂತನೆಯಿಂದ ನೋಡ್ರಿ, ಅಭೇದ ಚಿಂತನೆಯಿಂದ ಸದಾ ನನ್ನನ್ನು ಭಜಿಸ್ತಾನೆ. ಅಭೇದ ಚಿಂತನೆ, ಶಿವ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಪರಮಾತ್ಮನೇ ನಾನು ಅನ್ನುವಂಥ ಒಂದು ಸದಾ ಕಾಲ ಚಿಂತನದಲ್ಲಿ ಇರ್ತಾನಂತ, ನನ್ನನ್ನು ಭಜಿಸ್ತಾನೆ. ಅದರಿಂದ ಆತ ಒಬ್ಬವನೇ ಏಕಭಕ್ತಿ ಉಳ್ಳಂಥವನು. ನೋಡ್ರಿ, ಆತ ಒಬ್ಬನೇ ಏಕಭಕ್ತಿ ಉಳ್ಳಂಥವನು. ಅದರಿಂದ ಜ್ಞಾನಿಯಲ್ಲಿ ನಾನಿದ್ದೇನೆ. ಆತ ತನಗೆ ಯಾವ ಭೇದಕ್ಕೆ ಅವಕಾಶ ಕೊಡಂಗಿಲ್ಲತ್ತ. ಅಭೇದ ಸ್ಥಿತಿಯಲ್ಲಿ ನನ್ನನ್ನು ಭಜಿಸ್ತಾನಂತಂದಾಗ ನಾನು ಆತನಲ್ಲಿರ್ತೀನಿ, ಆತ ನನ್ನಲ್ಲಿರ್ತಾನೆ. ನೋಡ್ರಿ, ಯಾಕಂದ್ರೆ ಅಂಥ ಒಂದು ಜ್ಞಾನಿಯಲ್ಲಿ ನಾನಿದ್ದೇನೆ, ನನ್ನಲ್ಲಿ ಜ್ಞಾನಿ ಅದನ. ಹಂಗಾಗಿ ಅದರಿಂದ ಇಲ್ಲಿ ಕೂಡ ಅವನೊಬ್ಬನೇ ನಿಷ್ಕಾಮ ಭಕ್ತನು. ಮುಕ್ತನಾದಂಥ ಏನು ಭಕ್ತ ಅದನ್ನಲ್ಲ, ಆತ ಒಬ್ಬನೇ ನಿಷ್ಕಾಮ ಭಕ್ತ ಅದನ್ನು. ಯಾಕಂದ್ರೆ ಆತ ಎಲ್ಲವನ್ನು ಬಿಟ್ಟಿರ್ತಾನೆ, ಯಾವ ಅಪೇಕ್ಷೆ ಇರೋಂಗಿಲ್ಲ. ಆತನ ಸ್ವರೂಪನೇ ತಾನಾಗಿ ಬಿಟ್ಟಿರ್ತಾನೆ. ಯಾವಾಗಲೂ ಕಾಲದ ಎಂಥ ಸಂದರ್ಭದಲ್ಲಿ ಕೂಡ ಆತನ ಸ್ವರೂಪನೇ ಆತ ಇರ್ತಾನೆ. ಹಾಗಾಗಿ ಇಲ್ಲಿ ಅಂಥ ಜ್ಞಾನಿಯೊಬ್ಬನೇ ನನಗೆ ಪರಮ ಪ್ರೇಮಕ್ಕೆ ಪಾತ್ರನಾಗಿರುವಂಥವನು ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾರೆ. ನೋಡ್ರಿ, ಗೀತೆಯಲ್ಲಿ ಹೇಳಿದಂಥ ಭಗವಂತ ಈ ರೀತಿ ಮುಕ್ತನೊಬ್ಬನೇ, ಆತನೇ ನಾನೇ ಆತ. ಹಾಗಾಗಿ ಆತ ನನಗೆ ಒಬ್ಬನ ಭಾಳಷ್ಟು ಪ್ರೇಮಕ್ಕೆ ಪಾತ್ರನಾಗಿರುವಂಥವನು ಅಂತ ಹೇಳ್ತಾರೆ ಅವರು. ಅದಕ್ಕೆ ಇನ್ನು ನಿಷ್ಕಾಮ ರೂಪವಾದ ಭಕ್ತಿಯು 2 ಪ್ರಕಾರ ಐತೆ. ಅದು ನಿಷ್ಕಾಮ ಕರ್ಮದ ಭಕ್ತಿ ಆದರೂ ಕೂಡ 2 ರೀತಿಯಿಂದ ಅದ ಅಂತ ಹೇಳ್ತಾರೆ ಅವರು. ಅಂದ್ರೆ ಒಂದು ಜ್ಞಾನ ಆಗೋದಕ್ಕಿಂತ ಮಾಡುವಂಥ ಭಕ್ತಿ ಒಂದು,
ಇನ್ನೊಂದು ಜ್ಞಾನ ಆದಮೇಲೆ ಮಾಡುವಂಥ ಭಕ್ತಿ ಒಂದು. ಅರ್ಥ ಆಯ್ತಿಲ್ಲ? ಜ್ಞಾನಪೂರ್ವದ ಭಕ್ತಿ ಒಂದು, ಜ್ಞಾನೋತ್ತರ ಕಾಲದ ಭಕ್ತಿ ಒಂದು, ಅದು ನಿಷ್ಕಾಮ ಕರ್ಮದಲ್ಲಿ. ಇಲ್ಲಿ ಕೂಡ ಹೇಳ್ತಾರೆ ಜ್ಞಾನಪೂರ್ವ ಭಕ್ತಿ ಏನಾಗ್ತದೆ, ಜ್ಞಾನ ಆಗಿಲ್ಲ, ಜ್ಞಾನ ಆಗೋದಕ್ಕಿಂತ ಮುಂಚೆ ನಿಷ್ಕಾಮ ಭಕ್ತಿನೇ ಮಾಡಾಕತ್ತಾನ ಅಪೋ ಅಂತ ಹೇಳ್ಬಿಟ್ಟು ಭಗವಂತನ ಸ್ಮರಣೆನೇ ಮಾಡಾಕತ್ತಾನತ್ತ. ಪರಮಾತ್ಮ ಅಂತಾನೆ, ಎಲ್ಲ ನಿಂದಪ ಅಂತ ಹೋಗ್ತಾನತ್ತ. ಪ್ರತಿಯೊಂದು ನಿಂದೈತೆ ಅಂತ ಏನು ಜ್ಞಾನ ಆಗಿರಂಗಿಲ್ಲ, ಜ್ಞಾನ ಆಗೋದಕ್ಕಿಂತ ಮುಂಚೆ ನಿಷ್ಕಾಮ ಭಕ್ತಿ ಏನು ಮಾಡಿರ್ತಾನ ಅದು ಕೂಡ ಅಂತರಂಗಕ್ಕೆ ಶುದ್ಧಿಗೆ ಕಾರಣ ಆಗ್ತದೆ. ಅದು ಆ ರೀತಿ ಕಾರಣ ಆದಾಗ ಏನಾಗ್ತದೆ, ಆ ಭಕ್ತಿ ಏನಾಗ್ತದೆ, ಜ್ಞಾನಕ್ಕೆ ಸಾಧನ ಆಗ್ತದೆ. ಜ್ಞಾನ ಆಗೋದಕ್ಕಿಂತ ಮುಂಚೆ ನಿಷ್ಕಾಮ ಮಾಡಿದಂಥ ಭಕ್ತಿ ಏನಾಗ್ತದೆ, ಜ್ಞಾನಕ್ಕೆ ಸಾಧನ ಆಗ್ತದೆ. ಮತ್ತು ಇದು ಜ್ಞಾನೋತ್ತರ ಭಕ್ತಿಯು ಜ್ಞಾನದ ಫಲವಾಗಿರುವಂಥದ್ದು. ಹೆಂಗೆ ಜ್ಞಾನೋತ್ತರ, ಜ್ಞಾನ ಆದಮೇಲೆ ಭಕ್ತಿ ಅಂತ ಹೇಳಿದಾರಲ್ಲ, ನೋಡ್ರಿ ಎಷ್ಟು ಚಂದ ಹೇಳಿದ್ದಾರೆ. ಅದಕ್ಕೆ ನಿಜಗುಂಡ್ರು ಒಂದು ಲಕ್ಷಣ ಕೊಡ್ತಾರೆ, ಸರ್ವವೆಲ್ಲವನು ಚಿದಾತ್ಮ ಭಾವನೆ ಗಂಡು ಸರ್ವ ಸಮತ್ವದಿಂದಿರೇ ಭಕ್ತಿ ಅಂತ ಹೇಳಿದ್ದಾರೆ ಅವರು. ಇದು ನಿಜವಾದ ಭಕ್ತಿ, ಇದು ಜ್ಞಾನೋತ್ತರ, ಜ್ಞಾನ ಆದಮೇಲೆ ಮಾಡುವಂಥ ಭಕ್ತಿ ಇದು. ಜ್ಞಾನ ಆದಮೇಲೆ ಬರುವಂಥ ಭಕ್ತಿ ಎಂಥ ಭಕ್ತಿ ಅಂತಂದ್ರೆ ಹೇಳ್ತಾರೆ ನೋಡ್ರಿ. ಜ್ಞಾನಕ್ಕಿಂತ ಮುಂಚೆ ಆಗುವಂಥದ್ದು ಜ್ಞಾನಕ್ಕೆ ಸಾಧನ ಆಗಿರ್ತದೆ. ಜ್ಞಾನ ಆದಮೇಲೆ ಇರುವಂಥ ಒಂದು ಭಕ್ತಿ ಅಂದ್ರೆ ನೀನು ಕಂಡದ್ದೆಲ್ಲ ನಿನ್ನ ರೂಪನೇ ಕಾಣಕ್ಕೆ ಶುರು ಆಗ್ತದೆ, ಭಗವಂತನ ಸ್ವರೂಪನೇ ಕಾಣಕ್ಕೆ ಶುರು ಮಾಡ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಏನು, ಸರ್ವವೆಲ್ಲವನು ಚಿದಾತ್ಮ ಭಾವನೆಗೊಂಡು ಸರ್ವ ಸಮತ್ವದಿಂದಿರೇ ಭಕ್ತಿ. ನೋಡ್ರಿ, ಯಾಕಂದ್ರೆ ಸಕಲ ಜಡವಾಗಿರುವಂಥದ್ದು ಚೇತನಾತ್ಮಕವಾಗಿರುವಂಥದ್ದು ಈ ಪ್ರಪಂಚದಲ್ಲಿ ಏನು ತೋರ್ತಾವೆಲ್ಲನೂ ಇವೆಲ್ಲ ನಾಮರೂಪಗಳನ್ನು ತೆಗೆಯುವಂಥದ್ದು. ಜಗತ್ತಿನಾಗ ಇವಾಗ ಭಗವಂತನ ನಾವು ಕಾಣಬೇಕಾಗಿತ್ತಂದ್ರೆ ಒಂದು ಕೆಲವು ದಾರಿಗಳದಾವೆ. ಹೆಂಗಪ್ಪ, ಈಗ ನಾಮ ರೂಪು ಅಸ್ಥಿ ಭಾತಿ ಪ್ರಿಯ ಅಂತ 5 ಅಂಶಗಳು ಅದಾವೆ. ಅದಕ್ಕೆ ನಾವು ಭಗವಂತನ ನಾವು ಕಾಣಬೇಕಾಗ್ಯದ ಜಗತ್ತಿನಲ್ಲಿ ಅಂದಾಗ ನಾಮ ರೂಪ ತೆಗೆಯುವಂಥದ್ದು, ಅಸ್ಥಿ ಭಾತಿ ಪ್ರಿಯವನ್ನು ನೋಡುವಂಥದ್ದು, ಈ ರೂಪದಿಂದ ನೋಡುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಭಾಳ ಅದ್ಭುತವಾಗಿ ಹೇಳ್ತಾರೆ ಏನಂತಂದ್ರೆ, ಈ ಒಂದು ಸರ್ವವೆಲ್ಲವನು ಚಿದಾತ್ಮ ಭಾವನೆಗೊಂಡು ಸರ್ವ ಸಮತ್ವದಿಂದಿರೇ ಭಕ್ತಿದು ಜ್ಞಾನ ಆದಮೇಲೆ ಬರುವಂಥದ್ದು. ಎತ್ತ ನುಡಿದಡತ್ತ ನೀನೇ ದೇವ ಅನ್ನುವಂಥದ್ದು, ಎಲ್ಲಿ ನೋಡ್ತೀನಿ ಅಲ್ಲಿ ನೀನೇ ಕಾಣಕತ್ತಿದೆ, ಈ ರೀತಿ ಬರುವಂಥದ್ದು ಜ್ಞಾನದ ಫಲ ಇದು. ಈ ರೀತಿ ಜ್ಞಾನೋತ್ತರ ಭಕ್ತಿ ಜ್ಞಾನದ ಫಲವಾಗಿ ಇರುವಂಥದ್ದು. ಅದಕ್ಕೆ ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಇದನ್ನು ಕೂಡ ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳಿ ಅಂದ್ರೆ ವಿದ್ಯೆ ವಿನಯಾದಿ ಗುಣವುಳ್ಳಂಥ ಇಲ್ಲಿ ಪ್ರತಿಯೊಂದರಲ್ಲಿ ಸಮಾನ ಬುದ್ಧಿ ಉಳ್ಳಂಥವ್ರಾಗಿರುವಂಥದ್ದು. ಎಲ್ಲ ಕಡೆ ಯಾವುದೇ ಒಂದು ಪ್ರಾಣಿ ತಗೊಳ್ಳಿ, ಪಕ್ಷಿಗಳು ತಗೊಳ್ಳಿ, ಜಗತ್ತಿನಲ್ಲಿ ಏನೇನು ಕಾಣ್ತಿದೆ ಎಲ್ಲ ಒಂದು ಭಾವದಲ್ಲಿ ಭಗವಂತನೇ ಕಾಣುವಂಥದ್ದು. ಅದಕ್ಕೆ ಇಲ್ಲಿ ಅಸ್ಥಿ ಭಾತಿ ಪ್ರಿಯದಿಂದ ಈ ಒಂದು ಚೈತನ್ಯವನ್ನು ನೋಡ್ತಕ್ಕಂಥದ್ದು ಅಂತ ಹೇಳಿರುವಂಥದ್ದು. ಈ ಜ್ಞಾನೋತ್ತರ ಭಕ್ತಿಯನ್ನು ಯಾರು ಈ ರೀತಿ ಮಾಡ್ಕೋತಾರೋ, ದೃಢವಾಗಿ ಮಾಡ್ಕೋತಾರೋ, ಅವರು ಅವಶ್ಯವಾಗಿ ಮುಕ್ತಿಯನ್ನು ಪಡ್ಕೊಳ್ತಾರೆ. ಈ ಭಾವ ಬರಬೇಕು. ಎಲ್ಲಿ ನೋಡಿದಡತ್ತ ನೀನೇ ದೇವ ಅನ್ನುವಂಥ ಭಾವ ಬರಬೇಕಲ್ಲಿ. ಆ ಸ್ವರೂಪ ನನ್ನ ಸ್ವರೂಪ ಅಂತಲೇ ಬರಬೇಕು. ಯಾವಾಗ ಬರ್ತದ? ಜ್ಞಾನ ಆದಮೇಲೆ ಬರುವಂಥದ್ದು. ಇದು ಸುಮ್ಮನೆ ಬರ್ತದೇನ್ರಿ? ಮಹಾತ್ಮರ ಅಂಗುಲಿಗೆ ನೋಡ್ರಿ, ಬುದ್ಧ ಎಂಥ ಒಂದು ರಕ್ಕಸ ಇದ್ದ ಅಂಥದ್ದನ್ನು ಬದಲಾವಣೆ ಮಾಡಿಬಿಟ್ಟು ಅಷ್ಟು ಪಾಸಿಟಿವ್ ಎನರ್ಜಿ ಇರ್ತದೆ ಇದರಲ್ಲಿ, ಮಹಾತ್ಮರಲ್ಲಿ. ಜಗತ್ತನ್ನು ಭಾಳಷ್ಟು ಒಂದು ಶತ್ರುಗಳು ಅನ್ನಲಿಲ್ಲ ಅವರು, ಒಂದು ಮಿತ್ರಗಳು ಅನ್ನಲಿಲ್ಲ, ಒಂದು ಪ್ರಾಣಿ ಅನ್ನಲಿಲ್ಲ, ಒಂದು ಪಕ್ಷಿ ಅನ್ನಲಿಲ್ಲ, ಒಂದು ಗಿಡ ಮರಗಳು ಅನ್ನಲಿಲ್ಲ. ಸಕಲ ಜೀವರಾಶಿಗಳನ್ನು ದಯದಿಂದ ನೋಡಿದರು, ಪ್ರೀತಿಯಿಂದ ನೋಡಿದರು, ನನ್ನ ಸ್ವರೂಪ ಅಂತ ನೋಡಿದರು, ಸಂತೋಷಪಟ್ಟರು ಮಹಾತ್ಮರು. ಯಾವಾಗ ಬಂತು ಅದಂತಂದ್ರೆ ಜ್ಞಾನ ಆದಮೇಲೆ ಇವು ಬರುವಂಥದ್ದು, ಜ್ಞಾನದಕ್ಕಿಂತ ಮುಂಚೆ ಬರುವಂಥದ್ದಲ್ಲ. ಯಾಕಂದ್ರೆ ಅದಕ್ಕೆ ಹೇಳ್ತಾರೆ, ನೋಡುವಂಥ ದೃಷ್ಟಿ ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ಹೇಳ್ತಾರಲ್ಲ, ಹಂಗೆ ನಾವು ಆ ಜ್ಞಾನದ ಕಣ್ಣಿನಿಂದ ನೋಡಿದಾಗ ಮಾತ್ರ ಇಲ್ಲೆಲ್ಲ ನಮಗೆ ತೋರ್ತದೆ. ಭಗವಂತನ ಇರುವಿಕೆ ತೋರ್ತದೆ ನಮ್ಗೆ ಜ್ಞಾನದ ಒಂದು ಕಣ್ಣಿನಿಂದ ನೋಡಬೇಕಾಗ್ಯದ. ಅದಕ್ಕೆ ಗುರು ಮುಖಾಂತರ ಕೇಳೋದಕ್ಕಿಂತ ಮುಂಚೆ ಆ ಕಣ್ಣುಗಳು ಬೇರೆ,
ಗುರು ವಾಕ್ಯ ಕೇಳಿದ ಮೇಲೆ ನೋಡುವಂಥ ಕಣ್ಣುಗಳು ಬೇರೆ. ಅವಾಗ ದೃಶ್ಯವಾದ ಪ್ರಪಂಚ ನಾನಾ ರೀತಿಯಿಂದ ಅದು ಚಂದ ನಾನಾ ರೀತಿಯಿಂದ ತೋರ್ತದೆ, ಮನೋಹರವಾಗಿ ತೋರ್ತದೆ, ಭಾಳಷ್ಟು ವಿಚಿತ್ರವಾಗಿ ತೋರ್ತದೆ, ನಾಮರೂಪದಿಂದ ತೋರ್ತದೆ. ಯಾವಾಗ ಜ್ಞಾನ ಆಗೋದಕ್ಕಿಂತ ಮುಂಚೆ, ಜ್ಞಾನ ಆದಮೇಲೆ ಇನ್ನೊಂದು ಜ್ಞಾನದ ಕಣ್ಣು ಬಂತು ಅಂತಂದಾಗ ಅವಾಗ ಈ ಕಾಣುವಂಥ ದೃಶ್ಯ ಪ್ರಪಂಚ ಅಲ್ಲಿ ಏನಿಲ್ಲ ನೋಡ್ರಿ. ನಾಮರೂಪ ತೆಗೆದಾಕಿ ನೋಡಿದಾಗ ಎಲ್ಲ ಕಡೆ ಇರುವಂಥದ್ದು ಒಂದೇ, ಬೇರೆ ಏನೂ ಕಾಣಂಗಿಲ್ಲ. ಯಾಕೆ ಮುಂಚೆ ಒಂದು ಸ್ವಲ್ಪ ದಿವಸ ನೆರೆ ಹಾವಳಿ ಬಂತು, ಅದೆಲ್ಲ ಆಗೋದಕ್ಕಿಂತ ಜಗತ್ತಿನ ಊರಿನ ಒಳಗೆ ಎಷ್ಟು ಮನೆಗಳು ಬೇರೆ, ಗಿಡಗಳು, ಹಸುಗಳು, ಎಮ್ಮೆಗಳು, ನಾನಾ ರೀತಿಯಿಂದ ಇರ್ತಾವಲ್ಲ, ಅವೆಲ್ಲ ಪ್ರಾಣಿ ಪಕ್ಷಿಗಳು, ಆಮೇಲೆ ಮನೆಯಲ್ಲಿರುವಂಥ ಸಾಮಾನುಗಳು ಎಲ್ಲ ಭಿನ್ನವಾಗಿ ತೋರ್ತಿದ್ವು. ಯಾವಾಗ ಆ ಒಂದು ನೀರನ್ನು ಒಂದು ಪ್ರಮಾಣ ಜಾಸ್ತಿಯಾಗಿ ಎಲ್ಲವನ್ನು ತುಂಬ್ಕೊಂಡಾಗ ಅವಾಗೇನಾಯಿತು, ಬರೀ ನೀರು ಕಾಣಕತ್ತೇವೆ ಎಲ್ಲಿ ನೋಡಿದ್ರೆ, ಹೌದಲ್ಲ, ಬರೀ ನೀರು. ಅದರಂಗೆ ಇಲ್ಲಿ ಕೂಡ ಜ್ಞಾನ ಆಗೋದಕ್ಕಿಂತ ಮುಂಚೆ ಭಿನ್ನವಾಗಿ ತೋರುವಂಥದ್ದು, ಭೇದ ರೀತಿಯಿಂದ ಕೂಡಿರುವಂಥದ್ದು ಈ ಜಗತ್ತು ತೋರ್ತದೆ. ಯಾವಾಗ ಜ್ಞಾನ ಅನ್ನುವಂಥದ್ದು ನಿನಗೆ ಚಸ್ಮಾ ಅಥವಾ ಕಣ್ಣು ಬಂತು ಅಂದಾಗ, ಯಾವಾಗ ನೀರು ಎಲ್ಲ ಕಡೆ ನೀರು ತುಂಬ್ಯಾವ್ರಿ, ಏನು ಕಾಣವಲ್ಲವ್ರಿ ಅಂತ ನಾವು ಹೆಂಗೆ ಅಂತೀವಿ, ಅದ್ರಂಗೆ ಈ ಜ್ಞಾನ ಅನ್ನುವಂಥದ್ದು ಬಂತು ಅಂತ ಜ್ಞಾನ ಆದಮೇಲೆ ಈ ಜಗತ್ತಿನ ಹೆಂಗೆ ಕಾಣಿಸ್ತಂದ್ರೆ ಎಲ್ಲಿ ನೋಡಿದ್ರೆ ಬರೀ ನೀನೇ ಕಾಣಕ್ಕೆ ಶುರು ಮಾಡ್ತಿದ್ದೆ, ಹಂಗಿರುವಂಥದ್ದು. ಈ ರೀತಿಯಾಗಿ ಇಲ್ಲಿ ಹೇಳುವಂಥದ್ದು ಅಸ್ಥಿಭಾತಿ ಪ್ರಿಯೆಯಿಂದ ನೋಡಿದಾಗ ಅವಾಗ ಇದನ್ನು ಯಾರು ಈ ರೀತಿ ಜ್ಞಾನ ಆದಮೇಲೆ ಸಾಧಿಸ್ಕೊಳ್ತಾರೋ, ಈ ರೀತಿ ದೃಢಭಾವದಲ್ಲಿರ್ತಾರೋ ಅವರು ಮುಕ್ತಿಯನ್ನು ಹೊಂದುತ್ತಾರೆ. ಅದರಿಂದ ವರಭಕ್ತಿಗಿಂತಲೂ ಶ್ರೇಷ್ಠ ಒಂದು ಸದಾಚಾರ ಒಂದು ಇಲ್ಲ ಅಂತ ಹೇಳ್ತಾರೆ. ವರಭಕ್ತಿಯಿಂದ ಸಚ್ಚರಿತ ಮುಂದುಂಟೆ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಮತ್ತು ಮುಂದಿನ ವಿಚಾರ, ಗುರು ಶಂಭುಲಿಂಗದಿಂ ಪರದೈಮ ಮುಂಟೆ, ಅದ್ಭುತವಾದಂಥ ವಿಚಾರ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಈ ಗುರು ಶಂಭುಲಿಂಗದಿಂ, ಶಂ ಭೂ ಅಂದ್ರೆ, ಶಂ ಅಂದ್ರೆ ಈ ಸುಖವನ್ನು ಉಂಟು ಮಾಡುವಂಥವನು, ಭೂ ಅಂತಂದ್ರೆ ಶಂಭು ಸುಖವನ್ನು ಉಂಟು ಮಾಡೋಂಥವ್ನು ಈ ಶಂಭು ಅಂತ ಹೇಳುವಂಥದ್ದು. ಯಾಕಂತಂದ್ರೆ ಈ ಮಾಯಾರಹಿತವಾದಂಥವನು ಪರಮಾತ್ಮ ಅದಾನ. ಈತ ಹೆಂಗೆ ಅದಾನಂದ್ರೆ ಸುಖದೋತ್ಪತ್ತಿ ಕಾರಣನಾಗಿರುವಂಥವನು ಪರಮಾತ್ಮ. ಅದಕ್ಕೆ ಈ ರೀತಿಯಾಗಿ ಹೇಳುವಂಥದ್ದು, ಉತ್ಪತ್ತಿ ನಾಶಗಳಿಂದ ರಹಿತವಾದಂಥದ್ದು ಯಾವುದು ಅದು ಲಿಂಗ ಅಂತ ಹೇಳಿಸ್ಕೊಳ್ತದೆ. ಉತ್ಪತ್ತಿ ಮತ್ತು ನಾಶ, ಉತ್ಪತ್ತಿನೂ ಇಲ್ಲ ಈ ಲಿಂಗಕ್ಕೆ. ಲಿಂಗ ಹೆಂಗೈತೆ ಅಂತಂದ್ರೆ, ಈ ಲಿಂಗ ಅನ್ನುವಂಥದ್ದು ಇಲ್ಲಿ ಉತ್ಪತ್ತಿನೂ ಇಲ್ಲ, ಉತ್ಪತ್ತಿ ಆಗ್ಯದ ಅನ್ನಂಗೇನಿಲ್ಲ, ನಾಶ ಆಗ್ತದೆ ಅನ್ನೋಂಗೂ ಇಲ್ಲ. ಉತ್ಪತ್ತಿ ನಾಶ ರಹಿತವಾಗಿರುವಂಥದ್ದು, ಅದು ಲಿಂಗ ಅಂತ ಹೇಳಿಸ್ಕೊಳ್ತದೆ. ಶಂಭುಲಿಂಗನಂದ್ರೆ ನೋಡ್ರಿ, ಈಗ ಸುಖೋತ್ಪತ್ತಿ ಕಾರಣೀಭೂತನಾದಂಥ ಯಾವುದೇ ಮಾಯೆ ಮೊದಲಾದ ಆವರಣಗಳಿಂದ ರಹಿತನಾದಂಥವನು ಯಾರು, ಮತ್ತು ಜನನ ಮರಣಾದಿಗಳಿಂದ ರಹಿತನಾದಂಥವನು ಯಾರು, ಅದು ಪರಮಾತ್ಮ ಅಂತ ತಿಳ್ಕೊಳ್ಬೇಕು ನಾವು. ಪರಮಾತ್ಮ ಅಂತಂದ್ರೆ ಏನು, ಅದು ಹುಟ್ಟು ಇಲ್ಲ, ಸಾವು ನಾಶನೂ ಇಲ್ಲ. ತೆಗೆ ಎಲ್ಲ ದೇವತೆಗಳ ದೇವತೆ ತಂದೆ ತಾಯಿ ಅದಾರ, ಅಲ್ಲಿ ಹುಟ್ಟ್ಯಾರ, ಅವ್ರು ಹಿಂಗದ್ರ ಅಂತ ಎಲ್ಲವನ್ನ ನಾವು ಇತಿಹಾಸದಲ್ಲಿ ನೋಡ್ಬೋದು, ಎಲ್ಲದರಲ್ಲಿ ನೋಡ್ಬೋದು. ಆದರೆ ಪರಮಾತ್ಮನ ತಂದೆ ತಾಯಿ ಅಂತ ಯಾರನ್ನ ಅಂದೀವೇನು ನಾವು? ಇಲ್ಲ. ಪರಮಾತ್ಮನಿಗೆ ಅಲ್ಲಿ ಹುಟ್ಟು ಇಲ್ಲ, ಸಾವಿಲ್ಲ, ಯಾವಾಗಲೂ ಇರುವಂಥವನು, ಮಾಯಾರಹಿತನಾಗಿರುವಂಥವನು, ಜನನ ಮರಣಾದಿಗಳಿಂದ ರಹಿತನಾದಂಥವನು ಆತ ಪರಮಾತ್ಮ ಅಂತಲೇ ನಾವು ಅರ್ಥ ಮಾಡಿಕೊಡ್ಬೇಕು. ಮತ್ತು ಗುರು ಅಂದರೆ ಏನ್ರಿ ಅಂದ್ರೆ, ಈತ ಮಾಯಾ ಆವರಣ ರಹಿತನಾದಂಥವನು ಮತ್ತು ಸಚ್ಚಿದಾನಂದ ಸ್ವರೂಪನಿಗೆ ಗುರು ಅಂತ ಹೇಳುವಂಥದ್ದು. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥವನು. ಅದಕ್ಕೆ ಗುರು ಅಂತ ಈ ಕಾರಣದಿಂದ ಅದಕ್ಕೆ ಗುರು ಅಂತ ಹೇಳ್ತೀವಿ ನಾವು. ಮಾಯಾ ಆವರಣ ರಹಿತನಾಗಿರುವಂಥವನದನ. ಮತ್ತು ಶಂಭುಲಿಂಗ ಅಂದ್ರೆ ಗುರು ಅಂದರೆ ಶಂಭುಲಿಂಗ ಅಂದ್ರೇ ಗುರು ಬೇರೆ ಅದನ್ರಿ ಅಂತ ಅನ್ನಂಗಿಲ್ಲ. ಶಬ್ದಗಳು ಬೇರೆ ಬೇರೆ ಆಯಿದ್ರು ಕೂಡ ಒಂದೇ ಅರ್ಥವನ್ನು ಬೋಧಿಸುವಂಥದ್ದು ಇದು. ಗುರು ಮತ್ತು ಶಂಭುಲಿಂಗ ಎರಡು ಶಬ್ದಗಳಲ್ಲಿ ಒಂದೇ ಇರುವಂಥದ್ದು ಅದು. ಕಾರಣ ನಿಜಗೊಂಡ್ರು ಕೂಡ ಹೇಳ್ತಾರೆ, ಶಂಭುಲಿಂಗನಕ್ಕಿಂತ ಶ್ರೇಷ್ಠವಾದಂಥ ಯಾವುದರ ದೇವತೆ ಇದೆ ಏನ್ರಿ ಅಂದರೆ ಇಲ್ಲ. ಕೆಲವರು ದೇವ್ರಿಲ್ಲ ಅಂತ ಹೇಳ್ತಾರೆ. ಅವರು ಯಾರಂದ್ರೆ, ಭಾಳಷ್ಟು ಜನ ಕೆಲವು ಮತವಾದಿಗಳು ದೇವ್ರು ಇಲ್ರಿ, ಹಂಗ್ರಿ ಹಿಂಗ್ರಿ ಅಂತ ಹೇಳ್ತಾರೆ. ಪ್ರಕೃತಿವಾದಿಗಳು, ಪೂರ್ವ ಮೀಮಾಂಸಕರು, ಕೆಲವು ಶೂನ್ಯವಾದಿಗಳು, ಇವರೆಲ್ಲ ಏನು ಹೇಳ್ತಾರೆ, ದೇವರಿಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಅದರಿಂದ
ಕೆಲವು ನಾನಾ ರೀತಿಯಿಂದ ತಮಗೇನೇನು ಅನ್ನಿಸ್ತದೋ ಅದೆಲ್ಲ ಅವರು ಕೂಡ ಹೇಳುವಂಥದ್ದು ಇರ್ತದಪ್ಪ ಅಂತ ಕೂಡ ಹೇಳ್ತಾರೆ. ಭಾಳಷ್ಟು ಜನ ಇಲ್ಲಿ ಹೇಳ್ತಾರೆ, ಯಾಕಂತಾರೆ ಪ್ರಕೃತಿವಾದಿಗಳು ಅವರು ಈಗ ಈ ಪ್ರಕೃತಿವಾದಿಗಳು ಏನು ಹೇಳ್ತಾರೆ, ಜಗತ್ತು ಪ್ರಕೃತಿಯಿಂದಲೇ ಉತ್ಪನ್ನ ಆಗ್ಯದ ಅಂತ ಅವ್ರು ಹೇಳ್ತಾರೆ. ಕೆಲವರು ಮತವಾದಿಗಳು ಹೇಳ್ತಾರೆ. ಮತ್ತು ಅದು ಪ್ರಕೃತಿಯ ಭೋಗ ಮೋಕ್ಷಗಳನ್ನು ಮಾಡಿಸ್ಕೊಡ್ತದಂತ ಅವ್ರು ತಮ್ಮ ಮನಸ್ಸಿಗೆ ಏನೇನು ಬರ್ತದೆ ಅದು ಹೇಳ್ತಾರೆ. ಅದಕ್ಕೆ ಪೂರ್ವ ಮೀಮಾಂಸಕರು ಕೂಡ ಹೇಳ್ತಾರೆ, ಕರ್ಮವೇ ಕಾರಣ, ಕರ್ಮದಿಂದಲೇ ಜಗತ್ತು ಉತ್ಪತ್ತಿ ಅಂತ ಅವ್ರು ಹೇಳ್ತಾರೆ. ಮತ್ತು ಇಲ್ಲಿ ಯಾವಾಗ ಕರ್ಮ ನಷ್ಟ ಆಗ್ತದೆ ಆವಾಗ ಎಲ್ಲವೂ ಲಯವಂತ, ಆವಾಗ ಏನಾಗ್ತದೆ ಇದೆಲ್ಲ ಆಗುವಂಥದ್ದು ಅಂತ ಅವ್ರು ಹೇಳ್ತಾರೆ. ಸ್ವಭಾವವಾದಿಗಳು ಹೇಳ್ತಾರೆ, ಸ್ವಾಭಾವಿಕವಾಗಿ ಜಗತ್ತು ಉತ್ಪನ್ನ ಆಗ್ಯದಂತ ಅವ್ರು ಹೇಳ್ತಾರೆ. ಸಾಂಖ್ಯರು ಕೂಡ ಹೇಳ್ತಾರೆ, ಕಪಿಲ ಮಹಾಮುನಿಗಳು ಇವರೆಲ್ಲರೂ ಹೇಳ್ತಾರೆ. ನಾನಾ ರೀತಿಯಿಂದ ತಮ್ಮ ವಿಚಾರಗಳನ್ನು ಅವರು ಹೇಳ್ತಾರೆ. ಈ ಪತಂಜಲಿ ಯೋಗದವರು, ನೈಯಾಯಿಕರು ಇವರು ಕೂಡ ತಮ್ಮ ವಿಚಾರಗಳನ್ನು ಕೂಡ ಅವರು ಹೇಳುವಂಥದ್ದು ಇರ್ತದೆ. ಈ ಪತಂಜಲಿ ಯೋಗದವರು ಈಶ್ವರನ ಅದಾನ, ಆದರೆ ಪಂಚಕ್ಲೇಶಗಳಿಂದ ರಹಿತನಾಗಿದ್ದಾನಂತ ಅವ್ರು ಹೇಳ್ತಾರೆ. ಅವರು ತ್ರಿತಾಪಗಳು ಇಲ್ಲ ಆತಗ, ಪಂಚಕ್ಲೇಶಗಳಿಂದ ಜೀವನು ತ್ರಿತಾಪಗಳಿಂದ ಜೀವಾತ್ಮ ಕೂಡಿದಾನ ಹೊರತಾಗಿ ಪರಮಾತ್ಮ ಹಂಗೆ ಕೂಡಿಲ್ಲ ಅಂತ ಇವರು ಕೂಡ ಹೇಳ್ತಾರೆ. ಎಲ್ಲರೂ ತಮ್ಮ ವಿಷಯದಲ್ಲಿ ತಮಗೆ ಏನೇನು ಅನ್ನಿಸ್ತದ ಹಾಗೆ ಎಲ್ಲರೂ ತಮ್ಮ ಅನುಭವಕ್ಕೆ ಬರಂಗೆ ಅವರು ಹೇಳಿದಾರೆ ಹೊರತಾಗಿ ಪರಮಾತ್ಮನನ್ನು ಅವ್ರು ತಿಳಿದಿಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಇನ್ನು ಕೆಲವರು ಏನು ಹೇಳ್ತಾರೆ, ಬ್ರಹ್ಮದೇವನು ಸೃಷ್ಟಿ ಮಾಡಿದಾನ ಅಂತ ಹೇಳ್ತಾರೆ ಕೆಲವರು. ಈ ಜಗತ್ತನ್ನು ಯಾರು ಮಾಡಿದಾರ ಅಂತಂದ್ರೆ ಬ್ರಹ್ಮದೇವನು ಈ ಸೃಷ್ಟಿಯನ್ನು ಮಾಡಿದಾನೆ, ಅದರಿಂದ ಆತನೇ ದೊಡ್ಡ ಅವನು ಅಂತ ಕೆಲವರು ಹೇಳ್ತಾರೆ. ಕೆಲವರು ಬ್ರಹ್ಮ ಸಹ ವಿಷ್ಣು ಭಗವಂತನು ನಾಭಿ ಕಮಲದಿಂದ ಉತ್ಪತ್ತಿಯಾಗಿದ್ದಾನ, ಅದರಿಂದ ವಿಷ್ಣು ಭಗವಂತನೇ ದೊಡ್ಡವ ಅಂತ ಇನ್ನೂ ಕೆಲವರು ಹೇಳ್ತಾರೆ. ಕೆಲವರು ಆತನೇ ಪರಮಾತ್ಮ ಅಂತ ಹೇಳ್ತಾರೆ. ವಿಷ್ಣು ಭಗವಂತ ಕೂಡ ಜಗತ್ತನ್ನು ಪಾಲನೆ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಅದಕ್ಕೆ ಈ ರೀತಿಯನ್ನು ಆತ ಸುದರ್ಶನ ಚಕ್ರವನ್ನು ಪಡೆಯೋದಕ್ಕಾಗಿ ಶಂಕರನನ್ನು ಕುರಿತು ತಪಸ್ಸು ಮಾಡಿದಾನೆ. ಅದರಿಂದ ಕೈಲಾಸಪತಿ ಶಂಕರನೇ ದೊಡ್ಡವನಂತ ಈ ದೊಡ್ಡವರು, ವಿಷ್ಣು ದೊಡ್ಡವ, ಪರಮಾತ್ಮ ದೊಡ್ಡ, ಕೆಲವರೆಲ್ಲ ತಮಗೇನು ಅನ್ನಿಸ್ತದೋ ಅದ್ರ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಕೆಲವರು ಶಂಕರ ತ್ರಿಪುರಗಳನ್ನು ಸಂಹಾರ ಮಾಡಿದಾನೆ. ಯಾಕಂದ್ರೆ ಅಷ್ಟು ಮಾಡೋದ್ರಲ್ಲಿ ಸಮರ್ಥನಾಗದೆ ತಿರುಗಿ ಹಿಂದಕ್ಕೆ ಬಂದ. ಅದಕ್ಕೆ ಈ ರೀತಿ ಕೆಲವೊಂದು ನಾನಾ ರೀತಿಯಿಂದ ತಮಗೇನೇನು ಅನ್ನಿಸ್ತದ ಹಂಗೆ ಹೇಳುವಂಥದ್ದು ಭಾಳಷ್ಟು ಇಲ್ಲಿ ಕೂಡ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಇನ್ನು ಸೂರ್ಯ ದೇವನ ಒಂದು ಉಪಾಸಕರು ಈ ಜಗತ್ತನ್ನೆಲ್ಲ ಪ್ರಕಾಶ ಮಾಡುತ್ತಾನಂತ, ಜಗತ್ತಿನ ಎಲ್ಲ ಕಾರ್ಯಗಳು ಸೂರ್ಯನಿಂದನೇ ನಡೀತಾವ. ಅದಕ್ಕೆ ಈ ಸೂರ್ಯ ಇರದೇ ಇದ್ದರೆ ಯಾವ ಕೆಲಸಗಳು ಇಲ್ಲಿ ನಡೆಯೋಂಗಿಲ್ಲ. ಅದರಿಂದ ನಮ್ಮ ಸೂರ್ಯನ ದೊಡ್ಡವನು ಅಂತ ಇನ್ನೂ ಕೆಲವರು ತಮಗಿಷ್ಟ ಬಂದಂಗೆ ಹೇಳ್ತಾರೆ. ಆತನೇ ಸೂರ್ಯದೇವನೇ ಪರಮಾತ್ಮ ಅಂತ ಕೆಲವರು ಹೇಳ್ತಾರೆ. ಮತ್ತು ಇನ್ನು ಕೆಲವರು ನದಿ, ಹಳ್ಳ ಮೊದಲಾದವುಗಳು ದೇವರು ಅಂತ ಹೇಳ್ತಾರೆ. ನಾನಾ ರೀತಿ ತಮಗೇನೇನು ತಿಳಿತದೆ ಅವರೆಲ್ಲರೂ ಕೆಲವರು ಅರಳಿ ಗಿಡ ಮತ್ತು ಪತ್ರಿ ಗಿಡ ಇವರು ದೇವರು ಅಂತ ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಹುತ್ತು ಹಾವುಗಳು ದೇವರು ಅಂತ ಪೂಜೆ ಮಾಡ್ತಾರೆ. ಇಷ್ಟೇ ಅಲ್ಲ, ಗುದ್ದಲಿ ಸಲಿಕೆಗಳು ಸಹ ನೋಡ್ರಿ ದೇವರಾಗಿಬಿಡ್ತಾವೆ. ಕೆಲವು ಸಲ ಗುದ್ದಲಿ ಸಲಿಕೆಗಳು ಕೂಡ ಕೆಲವು ಸಲ ದೇವ್ರು ಅಂತ ಆಗಿಬಿಡ್ತಾವೆ. ಇವೆಲ್ಲದರಲ್ಲಿ ಪರಮಾತ್ಮನು ಇದ್ದದ್ದು ನಿಜ. ಯಾಕಂದ್ರೆ ಪರಮಾತ್ಮನು ಪರಿಚ್ಛಿನ್ನನ ಅಲ್ಲ, ಹೌದಲ್ಲ. ಇವರೆಲ್ಲರೂ ಏನೇನು ಮಾಡಾಕತ್ತಾರ ಅವು ನಿಜ ಅದಾವ. ಅದು ಎಲ್ಲದರಲ್ಲಿ ಪರಮಾತ್ಮ ಇದ್ದದ್ದು ಸತ್ಯ ಐತೆ. ಯಾಕಂದ್ರೆ ಪರಮಾತ್ಮ ಪರಿಚ್ಛಿನ್ನನಲ್ಲಲ್ಲ, ಇಷ್ಟಿಷ್ಟು ಅದಾನ, ಇಲ್ಲೇ ಅದಾನಪ್ಪ ಅಲ್ಲೇ ಅದಾನಪ್ಪ ಅಂತ ಹೇಳಕ್ಕೆ ಬರೋಂಗಿಲ್ಲ, ಪರಿಪೂರ್ಣ ಆಗಿದ್ದಾನ. ಅದಕ್ಕೆ ಪರಮಾತ್ಮ ಈ ಕಾರಣದಿಂದ ಎಲ್ಲ ವಸ್ತುಗಳಲ್ಲಿದ್ದಾನೆ. ಆದ್ರೆ ಪರಮಾತ್ಮನ ಪೂರ್ಣತ್ವವನ್ನು ತಿಳಿಯದೆ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಎಲ್ಲರೂ ಒಂದೊಂದ್ರಾಗ ಇಟ್ಟಿಟ್ರಾಗ ಮಾಡಾಕತ್ತಾರ. ಆದ್ರೆ ಪರಮಾತ್ಮನ ಪೂರ್ಣತ್ವವನ್ನು ತಿಳಿಯದೆ ಪರಿಚ್ಛಿನ್ನ ಭಾವನೆಯಿಂದ ಕೂಡಿರುವ ಇಲ್ಲಿ ಅದ್ಭುತವಾದಂಥ ವಿಚಾರ ಹೇಳ್ತಾರೆ. ಇವನಿಗೆ ಯಥಾರ್ಥ ಫಲ ಸಿಗಂಗಿಲ್ಲ. ಯಾಕಂದ್ರೆ ಪರಿಚ್ಛಿನ್ನತೆ ಒಂದೊಂದ್ರಾಗ ನೋಡಕತ್ತಾರ ಅವ್ರ ದೇವರು. ಅದಕ್ಕೆ ಹೇಳ್ತಾರೆ, ಕಲ್ಲು ದೇವರ ನಂಬಿ ನೀ ಕೆಡುವೆಯಲ್ಲೋ, ಬಲ್ಲಿದ ಗುರುವಿನ ನೀ ಪಡೆಯಲಿಲ್ಲೋ. ಎಲ್ಲರೂ ಪರಿಚ್ಛಿನ್ನ ವಸ್ತುಗಳಲ್ಲಿ ಪರಮಾತ್ಮನ ಕಾಣಕತ್ತಾರ. ಮತ್ತು ಹೆಂಗೆ ಯಥಾರ್ಥವಾದಂಥ ಪರಮಾತ್ಮನ ಅರಿವು ಹೆಂಗೆ ಬರ್ತದೆ ಇವರಿಗೆ? ಬರ್ತದೇನು? ಆದರೆ ಯಥಾರ್ಥವಾದಂಥ ಫಲ ಸಿಗಂಗಿಲ್ಲ. ಯಾಕಂದರೆ ಪರಿಚ್ಛಿನ್ನತೆಯಿಂದ ಕೂಡಿದಾನೆ ಪರಮಾತ್ಮ. ಈಗ ದೇವ್ರ ಗುಡಿಯಾಗ ನಾವು ದೇವ್ರು ಅಂತ ಹೋಗ್ತೀವಿ, ಪರಮಾತ್ಮ ಇಲ್ಲೇ ಅದನ್ರಿ ಅಂತ ಈಶ್ವರ ಗುಡಿಗೆ ಹೋಗ್ತೀವಿ. ಹೋಗಿ ಗುಡಿಯಾಗ ಗರ್ಭಗುಡಿ ಒಳಗೆ ಲೈನ್ ಹಚ್ಚಿಕೇಸಿ ನಿಂತು ದರ್ಶನ ತೊಗೊಳತ್ತೇವೆ.
ಎಲ್ಲಿ ಅದನ್ ದೇವರು ಅಂದ್ರೆ ಗುಡಿಯಾಗ ಅದನ್ರಿ, ಅಲ್ಲಿ ಗುಡಿಗೆ ಹೋಗಿದ್ದೀವಿ ರೀ, ದರ್ಶನ ತೊಗೊಂಡು ಬಂದೀವಿ ಅಂತ ಹೇಳ್ತೀವಿ. ಆದ್ರೆ ಆ ದೇವ್ರು ಅದನ್ನಲ್ಲ ಈಶ್ವರ ಆತ ಪರಿಚ್ಛಿನ್ನತೆಯಿಂದ ಕೂಡ್ಯಾನತ. ಆದರೆ ನಿನ್ನ ಕೈಗೆ ಸಿಗ್ತಾನತ. ಎಲ್ಲ ಆ ಗುಡಿಗೆ ಸೀಮಿತ ಆಗಿ ನಾನು ಗರ್ಭಗುಡಿ ಒಳಗೆ ಅಟ್ಟೆ ಅದ ನನ್ನತ್ತ ಅಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇವರು ಪೂರ್ಣತ್ವವನ್ನು ತಿಳಿಲಾರ್ದವ್ರು ಇಲ್ಲಿದ್ರಾಗ ಅದಾನ. ಗಿಡದಾಗ ನೋಡ್ರಿ, ಇದಾಗ ನಾವು ಯಾವುದೋ ಒಂದು ಕೆಲವು ತಿಂಗಳು ಅವೆಲ್ಲ ಬಂದಾಗ 4 ಗಂಟೆಗೆ ಎದ್ದು ಹೋಗಿ ಬನ್ನಿ ಗಿಡವನ್ನು ಪೂಜೆ ಮಾಡುವಂಥದ್ದು, ಆ ಗಿಡ ಸುತ್ತರಿಯುವಂಥದ್ದು, ಈ ಗಿಡ ಸುತ್ತರಿಯುವಂಥದ್ದು. ಅದಕ್ಕೆ ಹೇಳ್ತಾರೆ ಅವರು. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಒಂದೊಂದ್ರಾಗ ಒಂದೊಂದು ದೇವ್ರನ್ನ ಕಾಣಕತ್ತಾರೆ. ಇಲ್ಲಿ ಪರಮಾತ್ಮ ಅದಾನಂತ, ಈ ವಸ್ತುದಾಗ ಪರಮಾತ್ಮ ಅದಾನಂತಾನೆ, ಇಲ್ಲಿ ಪರಮಾತ್ಮ ಅದಾರ ಅಂತ ಇವರೆಲ್ಲ ಹೇಳ್ತಾರಲ್ಲ. ಆದರೆ ಇವರೆಲ್ಲರೂ ಪರಮಾತ್ಮನ ತಿಳ್ಕೊಂಡಾರೇನ? ಇಲ್ಲ. ಪರಮಾತ್ಮನ ಒಂದು ಪೂರ್ಣತ್ವವನ್ನು ತಿಳಿಯದೆ ಪರಿಚ್ಛಿನ್ನ ಭಾವನೆಯಿಂದ ಕೂಡಿರುವ ಮೂಲಕ ಇವರಿಗೆ ಯಥಾರ್ಥವಾದ ಫಲ ಸಿಗಂಗಿಲ್ಲ. ಯಾಕಂದ್ರೆ ಇಟ್ಟಿಟ್ರಾಗ ನೋಡಕತ್ತಾರ ಅವರು. ಫಲವೇನ ಆಗ್ತದೆ, ಆದರೆ ಎಷ್ಟಿಷ್ಟು ಭಾವನೆ ಮಾಡ್ತಾರೋ ಅಷ್ಟು ಫಲ ಸಿಗ್ತದೆ. ಫಲ ಅವ್ರಿಗೆ ಸಿಗ್ತದೆ ಇಲ್ಲ ಅಂತಿಲ್ಲ, ಮತ್ತು ಮಾಡಬಾರ್ದಂತಲ್ಲ. ಅವ್ರೇನು ಮಾಡ್ತಾರಲ್ಲ, ಈಗ ಪೂಜಾದಿಗಳು ಇಲ್ಲೇ ದೇವ್ರು ಅದಾನಂತ ಮಾಡ್ತಾರಲ್ಲ, ಎಷ್ಟು ಭಾವನೆ ಇಟ್ಕೊಂಡು ಮಾಡ್ತಾರೆ ಅಷ್ಟೇ ಪೂಜೆ ಅದನ್ನು ಫಲ ಸಿಗ್ತಾವೆ, ಜಾಸ್ತಿ ಸಿಗಂಗಿಲ್ಲ. ಯಾಕೆ ಪೂರ್ಣತ್ವ ಭಾವ ಇಲ್ಲ, ಪರಿಚ್ಛಿನ್ನತ್ವ ಭಾವನೆ ಅಂತ ಮಾಡಕತ್ತಾರಂದ್ರೆ ಏಟಿಟ್ಟು ಮಾಡಿದ್ದಂತ ವ್ಯರ್ಥ ಅಲ್ಲ. ಈ ಏಟ್ ಮಾಡ್ಯಾರ ಆಟ ಸಿಗ್ತದೆ ಅಷ್ಟೇ ಹೊರತಾಗಿ ಜಾಸ್ತಿ ಇಲ್ಲ. ಅದಕ್ಕೆ ಪರಮಾತ್ಮನಿಗೆ ಯಾಕೆ ಮಾಯಾ ಉಪಾಧಿಯಿಂದ ಮೂಲಕ ಇದಕ್ಕೆ ಮಹೇಶ್ವರ ಅಂತ ಯಾಕೆ ಬಂತ್ರಿ ಪರಮಾತ್ಮಗೆ ಹೆಸರು ಅಂತಂದ್ರೆ, ಮಾಯಾ ಉಪಾಧಿ ಮೂಲಕ ಪರಮಾತ್ಮನಿಗೆ ಮಹೇಶ್ವರ ಅಂತ ಹೆಸರು ಬಂತು. ಯಾಕೆ ಬಂತು ಅಂದ್ರೆ, ಈ ಮಾಯೆಯಲ್ಲಿ ಬಿದ್ದು ಪರಮಾತ್ಮನ ಒಂದು ಪ್ರತಿಬಿಂಬ ಮಾಯೆ ಒಳಗೆ ಪ್ರತಿಬಿಂಬಿಸ್ತದಕ್ಕೆ ಈ ಉಪಾಧಿಯಿಂದ ಮಹೇಶ್ವರ ಅಂತ ಹೆಸರು ಬಂತಲ್ಲಿ. ಈತನೇ ಜಗತ್ತಿಗೆ ಕರ್ತ ಆಗಿದ್ದಾನೆ ನೋಡ್ರಿ, ಕರ್ತ ಆಗಿದ್ದಾನೆ. ಯಾಕಂದರೆ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಈತನೇ, ಈಶ್ವರನಿಂದಲೇ ಈ ಜಗತ್ತಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಏನಂದ್ರೆ, ಶುದ್ಧ ಸತ್ವಗುಣದಿಂದ ಕೂಡಿದ ಮಾಯಾ ಉಪಾಧಿ ಆದಿತ್ತಿಗೆ. ಯಾರಿಗೆ? ಈಶ್ವರನಿಗೆ. ಅಂದ್ರೆ ಶುದ್ಧ ಸತ್ವಗುಣದಿಂದ ಕೂಡಿದಂಥ ಮಾಯಾ ಉಪಾಧಿಯಾಗಿರುವುದರಿಂದ ಈತ ಹೆಂಗದನ, ನಿತ್ಯ ಮುಕ್ತನದನ ಇರುವಂಥವನು. ಮತ್ತು ಈತನ ಬಿಟ್ಟು ಬೇರೆ ಸರ್ವತ್ರದಲ್ಲಿ ವ್ಯಾಪಕವಾದ ಚೈತನ್ಯವೇನುಂಟು ಐತೆ. ವ್ಯಾಪಕವಾಗಿರುವಂಥದ್ದು ಏನೈತೆ ಅದು ಚೈತನ್ಯ, ಅದೇ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ಸ್ಕೊಳ್ತದೆ, ಅದೇ ಚೈತನ್ಯ ಅಂತ ಹೇಳ್ಸ್ಕೊಳ್ತದೆ. ಅದೇ ಗುರು ನೋಡ್ರಿ. ಆತನೇ ಗುರು ಶಂಭುಲಿಂಗ. ಇದಕ್ಕಿಂತಲೇ ಹೆಚ್ಚಿನ ದೇವತಾ ಅನ್ನುವಂಥದ್ದು ಇರುವುದಿಲ್ಲ. ಮೊದಲೇ ಹೇಳ್ಯಾರ, ಮಾಯೆಯಲ್ಲಿ ಪ್ರತಿಬಿಂಬಿಸಿದೆ ಅದಲ್ಲ, ಇದರಿಂದ ಸೃಷ್ಟಿ ನಡೆದದ. ಎಲ್ಲಿ ನಡೆದದ? ಇವೆಲ್ಲ ಹೊರಗೆ ನೋಡಂಗಿಲ್ಲ, ಒಳಗಡೆನೇ ನೋಡ್ಕೋಬೇಕು ಇವೆಲ್ಲ. ಈಶ್ವರನು ನಮ್ಮೊಳಗದನ, ಜೀವಾತ್ಮನು ನಮ್ಮೊಳಗದನ, ಜಗತ್ತು ನಮ್ಮೊಳಗ ಐತೆ. ತಿಳಿಯೋ ತಾಕತ್ತಿದ್ರೆ ದಿನ ಶ್ರವಣ ಮಾಡಬೇಕಿಲ್ಲ. ಎಷ್ಟು ನಾವು ಭಕ್ತಿ ಇಡ್ತೀವಿ ಅಷ್ಟು ನಮಗೆ ಫಲ. ಇದ್ರಾಗೂ ಕೂಡ ಈಗೇನು ಹೇಳಿದ್ರು ಅವರು, ದೇವ್ರುಗಳಲ್ಲಿ ಎಷ್ಟು ಭಕ್ತಿ ಇಡ್ತೀವಿ ಅಷ್ಟು ನಮಗೆ ಫಲ ಸಿಗ್ತದೆ ಅಂತ ಹೇಳಿದ್ರು ಅವರು. ಹೌದಲ್ಲ? ಇಟ್ರಾಗೆ ಇಡ್ತೀವಿ, ಏಟಿಟ್ಟು ಇಟ್ಕೋತೀರಿ, ಅಟ್ಟಿಟ್ಟು ಫಲಗಳು ನಿಮಗೆ ಸಿಗ್ತಾವಂತ ಹೇಳಿದರು. ಇಲ್ಲಿ ಕೂಡ ಅದನ್ನೇ ಹೇಳುವಂಥದ್ದು. ಯಾಕಂತಂದ್ರೆ ಈಶ್ವರ ಎಲ್ಲದನ ಹೊರಗಡೆ ಜಗತ್ತು ಸೃಷ್ಟಿ ಅಂತಲ್ಲ, ನಮ್ಮೊಳಗಡೆನೇ ನೋಡ್ಕೊಳ್ಳೋ ಒಂದು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈಶ್ವರನು ನಮ್ಮೊಳಗೆ ಅದಾನ, ಜೀವನು ನಮ್ಮೊಳಗೆ ಅದಾನ. ಸ್ವಲ್ಪ ಭಿನ್ನ, ಬೇರೆ ಬೇರೆ. ಎಲ್ಲ ರೂಪನೂ ನಂದೇ. ಯಾಕಂದರೆ ಈಶ್ವರನು ನನ್ನಲ್ಲೇ ಇದ್ದಾನ, ಜೀವನು ನನ್ನಲ್ಲೇ ಅದಾನ, ಪರಬ್ರಹ್ಮ ಸ್ವರೂಪನು ನನ್ನಲ್ಲೇ ಐತೆ. ಅದಕ್ಕೆ ಒಂದಾಗಬೇಕಾಗ್ಯದ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಈ ಸರ್ವತ್ರದಲ್ಲಿ ವ್ಯಾಪಕವಾದಂಥ ಚೈತನ್ಯ ಉಂಟು, ಅದೇ ಪರಬ್ರಹ್ಮ ಅನ್ನುವಂಥದ್ದು ಹೇಳಿಸ್ಕೊಳ್ಳುವಂಥದ್ದು. ಅದೇ ಶಂಭುಲಿಂಗ. ಇದಕ್ಕಿಂತ ಹೆಚ್ಚಿಂದೇನಾರು ಐತೇನು ಜಗತ್ತಿನ ಒಳಗೆ ಅಂದರೆ ಏನೇನಿಲ್ಲ ನೋಡ್ರಿ, ಏನೇನಿಲ್ಲ. ಆದ್ದರಿಂದ ಗುರು ಶಂಭುಲಿಂಗನಕ್ಕಿಂತಲೂ ಶ್ರೇಷ್ಠವಾದಂಥ ದೇವರು ಏನಾರು ಐತೇನು ಅಂದರೆ ಇಲ್ಲ. ದೇವರು ಅಂದ್ರೇನು? ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದು ತಂದೆ ತಾಯಿ ಯಾರಿಲ್ಲ, ಅದು ಮಾಯಾರಹಿತವಾಗಿರುವಂಥದಕ್ಕೆ ದೇವರು ಅಂತ ಹೇಳ್ತಾರೆ. ಹೌದಲ್ಲ? ಹಾಗಾಗಿ ಇದಕ್ಕಿಂತ ಶ್ರೇಷ್ಠವಾದಂಥ ದೇವರು ಏನಾರು ಐತೇನು ಶಂಭುಲಿಂಗಿಗಿಂತ ಅಂದರೆ ಇಲ್ಲ. ಮತ್ತು ಇನ್ನು ಮನುಷ್ಯರಾದಾರಲ್ಲ, ಮಾನವ ಶರೀರ ತೊಟ್ಕೊಂಡು ಬಂದಂಥವ್ರು ಮನುಷ್ಯರಿಗೆ ಇದು. ಅದಕ್ಕೆ ನಾವು ಹೆಮ್ಮೆ ಪಡಬೇಕು.
ಜಗತ್ತಿನೊಳಗೆ ಎಷ್ಟೋ ಪ್ರಾಣಿ ಪಕ್ಷಿಗಳು ಬಂದು ತಿಂದು ಭೋಗಿಸಿ ಕಷ್ಟದಲ್ಲೇ ಬರ್ತಾವೆ, ಕಷ್ಟದಲ್ಲೇ ಹೋಗಿಬಿಡ್ತಾವೆ. ಆದ್ರೆ ನಮಗೆ ಆನಂದವನ್ನು ಸದಾಕಾಲ ಆನಂದವಾಗಿರುವಂಥದ್ದನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯದ ಈ ಜನ್ಮದಲ್ಲಿ. ಅದಕ್ಕೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಹೊಂದಬೇಕಾದ್ರೆ ನಾವೇನು ಮಾಡಬೇಕು? ಮುಕ್ತಿ ಅನ್ನುವಂಥದ್ದಕ್ಕೆ ಎಲ್ಲೆಲ್ಲೋ ತಿರುಗಾಡ್ತೀವಿ, ಎಲ್ಲೆಲ್ಲ ಬೇರೆ 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 ಕಡೆ ತಿರುಗಾಡ್ತೀವಿಲ್ಲ. ಮುಕ್ತಿ ಕೊಟ್ಟರೆ ಸಾಕ್ರಿ ನಮ್ಮಪ್ಪ ಅಂತೀವಿ, ಹೌದಿಲ್ಲ? ಎಲ್ಲ ಬಿಡ್ತೀವಿ, ಸಂಸಾರ ಮಾಡ್ತೀವಿ, ಕಮ್ಮಗೆ ಸಂಸಾರ ಮಾಡ್ತೀವಿ, ಸಾಯೋವರೆಗೂ ಮಾಡ್ತೀವಿ. ಏನೋ ಒಂದು 60-70 ವರ್ಷ ಆಯಿತು ಅಂದಗಳೇ ಮತ್ತು ತ್ರಾಸಾಗ್ತದೆ, ಅದಕ್ಕೆ ಮೈಯಾಗೂ ಶಕ್ತಿ ಇರೋಂಗಿಲ್ಲ. ಅವಾಗ ನಮ್ಮ ಅಪ್ಪ ಸುಖದಿಂದ ಇಟ್ಟರೆ ಸಾಕ್ರಿ, ನಮಗೆ ಸುಖದಿಂದ ಕರ್ಕೊಂಡು ಹೋಗ್ಬೇಕ್ರಿ ಅಂತೀವಿ, ಹೌದಲ್ಲ? ಯಾಕಂದ್ರೆ ಮಾಡೋ ಕೆಲಸಗಳು ಬೇರೆ ಕೆಲಸ ಮಾಡಿರ್ತೀವಿ, ಮತ್ತು ಕೊನೆಗೆ ಪರಮಾತ್ಮಗೆ ಕೇಳ್ಕೊತೀವಿ, ಅಪ್ಪ ಸುಖದಿಂದ ಇಡಪ್ಪ ಅಂತೀವಿ. ಹೆಂಗಾಗ್ತದ? ಅದಕ್ಕೆ ನಾನು ಹೆಂಗೆ ಇಡೋಕ್ಕಾಗ್ತದವ? ನೀ ಏನು ಮಾಡಿದೆ ಅದೇ ಉಣ್ಬೇಕಾಗ್ತದ ಅಂತಾನೆ. ನಮ್ಮ ಅಪ್ಪ ಸುಖದಿಂದ ಕರ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ ಅಂತೀನಿ. ನೀವು ಸುಖದಿಂದ ಹೋದ್ರೆ ಸುಖದಿಂದ ಇರ್ತೇನೆ ನಿಮ್ಮ ಮುಂದೆ ಹೋದ್ರೆ. ಯಾಕೆ ಮಾಡೋದ ಅಂಥ ಕೆಲಸ ಮಾಡಿದೆ, ದೊಡ್ಡ ಕೆಲಸ ಮಾಡಿದೆ. ನೀನು ಬರೀ ಹೆಂಡ್ತಿ ಮಕ್ಕಳು ಜೋಪಾನ ಮಾಡಿ ರೊಕ್ಕ ರೂಪಾಯಿ ಅವ್ರಿಗೆ ಇಟ್ಕೆ ಇಲ್ರಿ, ಏನು ಚಿಂತಿಲ್ರಿ, ಭಾಳ ಚೆಂದಾಗಿದ್ರಿ, ಭಾಳ ಸಂಸಾರ ಎಲ್ಲ ಶುದ್ಧ ಮಾಡಿಬಿಟ್ಟಿನಿ, ಇನ್ನೇನಿಲ್ಲರಿ ಹೋಗೋದು ಅಷ್ಟೇ ಅಂತ ಹೇಳ್ತೀವಿ, ಹೌದಲ್ಲ? ಭಾಳ ಸಮಾಧಾನ ಆಗಿದ್ರೆ ಸಂಸಾರ ಅಂತೀವಿ, ಖರೇನೆ. ಆದರೆ ಅದು ಯಾವುದು ಭಗವಂತನ ದೃಷ್ಟಿಲೇ ನೀನು ಮಾಡುವಂಥದ್ದು ಯೋಗ್ಯ ಅಲ್ಲ, ಮಾಡಬಾರ್ದಂತಲ್ಲ, ಮಾಡು. ಆದ್ರೆ ಅನ್ಯಾಯವಾಗಿ ಒಂದು ಅದ್ಭುತವಾದಂಥ ಸಮಯವನ್ನು ಕಳ್ಕೊಂಡ್ಬಿಟ್ಟು. ಯಾಕಂದ್ರೆ ಏನಿರ್ದೊಡೆ ನಮ್ಮ ನಿಜಬೋಧೆ ಒಂದಿಲ್ಲದಿರೆ ಕಾನನದ ಬೆಳೆದಿಂಗಳಂತೆ ನಿಷ್ಫಲವಂತ ಹೇಳಿದಾರೆ ಅವರು. ನೀ ಏನು ಮಾಡಿದ್ರು ವ್ಯರ್ಥ. ಯಾಕೆ ಮಾನವ ಜನ್ಮಕ್ಕೆ ಬಂದು ನೀ ಭಗವಂತನ್ನೇ ಕಾಣಲಿಲ್ಲ, ಇದನ್ನು ಪಡ್ಕೊಳ್ಳೋಕ್ಕೆ ನೀನು ಪ್ರಯತ್ನ ಮಾಡಲಿಲ್ಲ ಅಂದರೆ ಏನು ಮಾಡಿದ್ರಿ? ಏನು ಇಹದಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ. ಅಲ್ಲಾರ ಸುಖ ಐತೇನೆ, ಎಲ್ಲ ಹೆಂಡ್ತಿ ಮಕ್ಳಿಗೆ ಇನ್ನು ಆಯ್ತು ರೀ ಮುಗೀತ್ರಿ ಅಂತ ಅಲ್ಲ, ಮುಗಿಯೋದು ಅಲ್ಲಿದು. ಇದು ಸಂಸಾರ ಯಾವಾಗೂ ಮುಗಿಯಂಗಿಲ್ಲ. ಇದು ಯಾವ ಜನ್ಮಕ್ಕೆ ಇಹದಲ್ಲೂ ಮುಗಿಯಂಗಿಲ್ಲ, ಪರಲೋಕದಲ್ಲೂ ಮುಗಿಯಂಗಿಲ್ಲ. ಇದು ಮತ್ತೆ ಹಂಗೆ ಅಲ್ಲಿ ಹೋಗೋದು, ಅಲ್ಲೊಂದು ಇಟ್ಟು ಮಾಡೋದು, ಮತ್ತೆ ಬರೋದು, ಮತ್ತೊಂದು ಇಲ್ಲೊಂದು ಇಟ್ಟು ಮಾಡೋದು, ಯಾವುದು ಮುಗ್ಸೋಕ್ಕೆ ಬರೋಂಗಿಲ್ಲ. ಯಾವಾಗ ಮುಗೀತದೆ? ಸದ್ಗುರುವಿನ ಪಾದಕ್ಕೆ ಶರಣಾಗತನಾಗಿ ಅಪ್ಪ ಅಂತ ಬ್ಯಾಸತ್ತಿರ್ಬೇಕು ನೋಡಿ. ಬ್ಯಾಸರು ಬಂದುಬಿಡ್ತದಲ್ಲ, ಬ್ಯಾಸರು ಬಂದು ಎಷ್ಟು ತಿರುಗಾಡ್ಬೇಕಪ್ಪ ಅಂತ ಬರ್ತದೆ ಬುದ್ಧಿ. ಅವಾಗ ನಮಗೆ ಸ್ವಲ್ಪ ಬರ್ತದ, ಆವಾಗ ಇದು ವಿಚಾರ ತಲೆಯಾಗ ಹೊಳಿತದೆ. ಅಲ್ಲಿ ತನಕ ಇಲ್ಲ, ಆ ಪುಣ್ಯದ ಫಲದಿಂದ ಹೊಳಿತದೆ. ಅದನ್ನು ಹಂಗೆ ಅಲ್ಲ ಅದು. ಅದಕ್ಕೆ ಹೇಳ್ಬೇಕು, ಸಂಸಾರ ಯಾವಾಗ ಕಹಿ ಈ ಏಟು ಮಾಡಿದ್ರೆ ನಾ ಅಟ್ಟೆ ಐತಪ್ಪ ಅಂತ ನಮ್ಗೆ ಅನ್ನಿಸ್ತದೆ ಸಂಸಾರ. ಆವಾಗ ಪುಣ್ಯದ ಫಲ ಅನ್ಕೋಬೇಕು. ಯಾವಾಗ ಎಷ್ಟು ವಯಸ್ಸಾದರೂ ಕೂಡ ಇನ್ನೂ ರುಚಿಕಟ್ಟಾಗಿ ಸಂಸಾರ ಮಾಡ್ಬೇಕು ಅಂತ ತಲೆಗೆ ಬರ್ತದೆ ನೋಡ್ರಿ. ಇನ್ನೂ ಅದು ಗಳಿಸ್ಬೇಕು, ಇದು ಗಳಿಸ್ಬೇಕು. ಸಾಯುವಂಥ ದಿವಸಗಳು ಸ್ವಲ್ಪ ಇರ್ತಾವೆ, ಮುಂದೆ ಅದನ್ನ ಎಣಸಂಗಿಲ್ಲ ಮಂದಿ. 50-60 ವರ್ಷ ಆದಮೇಲೆ ಇನ್ನೂ ಎಷ್ಟು ದಿವಸ ಇರ್ತೀವಪ್ಪ? ಇನ್ನೂ 10 ವರ್ಷ ಇರ್ಬೋದು, ಇನ್ನೊಂದು 15 ವರ್ಷ ಇರ್ಬೋದು. ಅದಕ್ಕೆ ಜೀವನ ಹೆಂಗಾಗ್ತದೆ ಅಂತಂದ್ರೆ, ಮುಕ್ತನ ಆಗ್ಬೇಕಂದ್ರೆ ಈಗೇನದ ನಾಳೆ ಏನದ ಬಡನ ಮಾಡ್ಕೋಬೇಕಪ್ಪ ಅಂತ ತೀವ್ರತೆ ಇರಬೇಕು ಮನುಷ್ಯನಿಗೆ. ಆದ್ರೆ ಇನ್ನೂ ಮಾಡಬೇಕು, ಇನ್ನೂ ಸಂಸಾರ ಮಾಡ್ಬೇಕಂತ ಯಾವಾಗ ತಲೆಯಾಗ ಬಂತು ಅಂದ್ರೆ ಅದು ಪಾಪದ ಫಲ ಅಂತಾರೆ ಮಹಾತ್ಮರು. ಪಾಪದ ಫಲಕ್ಕಾಗಿ ಅಷ್ಟು ಮಾಡ್ಸಕತ್ತದ. ಅದು ಟೈಮ್ ಕೂಡ ಕೊಡ್ತಾ ಇಲ್ಲ ಅಂತಂದಾಗ ಅದು ಪಾಪದ ಫಲ ಅಂತ ತಿಳ್ಕೊಂಬಿಡ್ಬೇಕು. ಯಾವಾಗ ನಮಗೆ ಪುಣ್ಯದ ಫಲ ಬಂತು ಅಂದಾಗ ಏಟ್ ಮಾಡಿದ್ರೆ ಅಟ್ಟೆ ಐತಪ್ಪ ಅಂತ ಅದನ್ನು ಬಿಡಿಸ್ಕೊಂಡು ಬಂದು ಸದ್ಗುರು ಮುಖಾಂತರ ಕುಂತು ಕೇಳಬೇಕನ್ನುವಂಥ ಭಾವ ಅಂತಂದ್ರೆ ನಾವು ಗೆದ್ದೀವಿ ಅನ್ಬೇಕು. ಯಾಕೆ ಗೆದ್ದೀವಿ ಅಂತಂದ್ರೆ ಪರಮಾನುಭವೋದಯಲ್ಲಿ ಯಾಜ್ಞವಲ್ಕರು ಮೈತ್ರಿ ದೇವಿಗಳು ಅದನ್ನೇ ಹೇಳಿದಂಥದ್ದು. ಆಕೆ ಒಂದೇ ಮಾತು ಕೇಳಿದ್ರು, ನನಗೆ ಏನಿದು ಜ್ಞಾನ ಅದ ಅದನ್ನು ನನಗೆ ಸ್ವಲ್ಪ ತಿಳಿಸಿಕೊಡ್ರಪ್ಪ. ಇದಕ್ಕೆ ಯಾವುದು? ಅದಕ್ಕೆ ಒಂದು ದುಃಖದೊಳು ತಾನು ಒಂದದೇ ಪರಿಪೂರ್ಣ ಆನಂದ ರೂಪಿಂದ ಸಂತತಮ್ಮಿರಪ್ಪ. ಅಂದಕ್ಕುಪಾಯವಿದೆಂದು ಒಲವಿಂದಿಂದೆನಗರ್ಪು ಸನ್ಮುನಿ ಮುಖ್ಯ ಅಂತ ಕೇಳಿದಾಗ ಆಕೆ ಗೆದ್ದಳು ಅಂತ ಅಂದುಬಿಟ್ಟಾರ ಅವರು. ಅಂದಾಗ ನಾವು ಬಂದು ಕುಂತು ಕೇಳಕತ್ತೀವಿ ಅಂದ್ರೆ ನಾವು ಗೆದ್ದೀವಿ ಅಂತ ತಿಳ್ಕೊಬೇಕು. ಅದಕ್ಕೆ ಇಲ್ಲಿ ಕೂಡ ಈ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಮೋಕ್ಷವನ್ನು ಹೊಂದಬೇಕಾದ್ರೆ ನಮಗೆ ಹೊರಗಿನ ಏನಾದ್ರು ಜಗ್ಗಿ ರೊಕ್ಕ ಪಕ್ಕ ಹಾಕಬೇಕೇನು? ಸಾಮಾನುಗಳು ತಂದು ಪೂಜೆ ಗೀಜೆ ಮಾಡಬೇಕೇನು? ಏನಿಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇದಕ್ಕೆ ನಿನ್ನ ಸ್ವರೂಪದ ಜ್ಞಾನ ಮಾಡ್ಕೊಳ್ಬೇಕು. ನಾನು ಯಾರಿದ್ದೀನಿ ಅಂತ ಒಂದೊಂದು ಲೇಯರ್ ತೆಗಿಯೋಂಥದ್ದಪ್ಪ. ಏನು ಎಷ್ಟು ಅದ್ಭುತ ಅದಲ್ಲ. ನಿಮ್ಮ ಮೊದಲೇ ಮುಕ್ತನೇ ಇದೆ, ಇಲ್ಲಂತಲ್ಲ, ನೀವು ಮೊದಲೇ ಮುಕ್ತಿನಿದೆ. ಮ್ಯಾಲೆ ಆರೋಪ ಮಾಡ್ಕೊಂಡು ಕುಂತಿದ್ದೀವಿ, ಎಲ್ಲ ಬಂದವು ಕಸ ಕಡ್ಡಿಗಳು ಬಿದ್ದಾವ. ಈ ಶರೀರ ನಾನು ಅಂತ ಕುಂತಿದೆ, ಇಂದ್ರಿಯಗಳು ನಾನಂತ ಕುಂತಿದೆ, ಈ ಜಗತ್ತು ಸತ್ಯ ಅಂತ ಕುಂತಿದೆ, ಹೆಂಡತಿ ಮಕ್ಕಳು ನನ್ನವ್ರು ಅಂತ ಕುಂತಿದೆ. ನೀನು ನೋಡಿ, ಎಲ್ಲಿ ನೋಡು ಇವರೆಲ್ಲ ನನ್ನವ್ರು ಅದಾರ ಹೇಳು.
ನಿನ್ನ ಶರೀರ ನಿಂದ ಐತೇನು ಹೇಳು? ರಾತ್ರಿ ಮಲಗ್ತಿದ್ದಿ, ಮಲಗಿದ ಮುಂಜಾನೆ ತನ ಸಂಜೆ ತಾನು ಚಂದ ಇರ್ತಿದ್ದಿ, ಅವ್ರ ಜೊತೆ ಓಲಾಡ್ತಿದ್ದಿ, ಸಂಸಾರ ಮಾಡ್ತಿದ್ದಿ ಕಮ್ಮಗ, ಆದ್ರೆ ಮಲಗ್ತಿದ್ದಿ, ನಿದ್ದೆ ಹತ್ತದ, ಯಾವ ಶರೀರನೂ ಇಲ್ಲ. ನಿನಗೆ ಹೆಂಡತಿ ಮಕ್ಕಳು ಇಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಉಸಿರು ಬರೋದ್ರೂ ಗ್ಯಾರಂಟಿ ಇಲ್ಲ. ಕೆಲವರು ಓದಲ್ಲೇ ಗಪ್ಪಾಗಿಬಿಟ್ಟಿರ್ತಾರೆ, ಮುಗ್ದ ಐತೆ ಕತೆ, ಗ್ಯಾರಂಟಿನೇ ಇಲ್ಲ. ಮುಂಜಾನೆ ನಾವು ಎಷ್ಟು ಗುತ್ತಿಗೆ ಹಿಡಿದಿರ್ತೀವಿ, ಇಲ್ರಿ ನಾಳೆ ಭಾಳ ಗ್ಯಾರಂಟಿ ಮಾಡ್ತೀವಿ ಅಂದಿರ್ತೀವಿ. ಎಂಥ ಮೂರ್ಖರ್ರಿ ಅಂತಾರೆ ಮಹಾತ್ಮರು. ಯಾವುದು ನಿನ್ನ ಕೈಯಾಗ ಇಲ್ಲೋ? ಇರುವಂಥದ್ದೇನು ಈಗ ಆಯುಷ್ಯ ಐತಲ್ಲ, ಈಗ ಟೈಮ್ ಐತಲ್ಲ, ಕೇಳು ಮಹಾತ್ಮರ ವಾಕ್ಯವನ್ನು ಕೇಳು. ಇದು ನಿನ್ನ ಕೈಯಾಗ ಐತೆ. ಮನಸ್ಸು ಮಾಡಿ ಕುಂತು ಕೇಳು, ಸ್ವಲ್ಪ ಮನಸ್ಸಿಗೆ ಹಚ್ಚು, ಕೇಳಕ್ಕೆ ಹಚ್ಚು. ರಾತ್ರಿ ಮಲಗಿದೆ, ಮುಂಜಾನೆ ಹೇಳುವಂಥದ್ದು ಗ್ಯಾರಂಟಿನೇ ನಿನಗಿಲ್ಲ. ಉಸಿರು ಬರ್ತದೋ ಇಲ್ಲ ಹೋಗ್ಬಿಡ್ತದೆ, ಹಂಗೆ ಪಾರಾಗಿಬಿಡ್ತದೆ, ಗೊತ್ತೇ ಇಲ್ಲ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಮಹಾತ್ಮರು ಹೇಳ್ತಾರೆ, ಉಸಿರು ಇರೋವರೆಗೂ ನೀನೇನು ಮಾಡು, ಜ್ಞಾನವನ್ನು ಪಡ್ಕೋ. ನೀ ಏಟು ಮಾಡಿದ್ರೇನು, ನೀ ಏಟು ಗಳಿಸಿದ್ರೇನು. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ, ಏನಿರ್ದುಡೆ ನಮ್ಮ ನಿಜಬೋಧೆ ಒಂದಿಲ್ಲದಿರೇ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಏನು ಮಾಡಿದ್ರೇನು ಅಪ್ಪ. ಅದಕ್ಕೆ ಚಂಡ ಪ್ರತಾಪದಿಂದ ಹರಿಗಳನ್ನು ಜಯಿಸಿ ಭೂಮಂಡಲವನೆಲ್ಲ ಓರ್ವನೆ ಆಳುತ್ತಿದ್ದು ಪಿಂಡದೊಳಗಿರ್ಪ ಜೀವಾತ್ಮರನು ಅರಿಯದಿರೆ ರಂಡೆ ಗೊದಗಿರ್ದ ಯೌವನಾದಂತಹುದು. ಬೇಕಾದ್ರೆ ಊರಿಗೆ ರಾಜನೇ ಆಗಿರು, ಎಲ್ಲ ಜಗತ್ತನ್ನೇ ಗೆಲ್ಲು, ಹೌದಲ್ಲ. ಬೇಕಾದಷ್ಟು ಮಾಡು, ನೀನು ಊರಿಗೆ ದೊಡ್ಡ ರಾಜ ಆಗಿನಂತ ಅನ್ಕೋ, ಎಲ್ಲ ಜಗತ್ತನ್ನೇ ಆಳಕತ್ತೀನಂತ ಹೇಳ್ಕೊ. ಏನು ಮಾಡಿದರೂ ಕೂಡ ಇಂಥ ಜ್ಞಾನವನ್ನು ಪಡ್ಕೊಳ್ಳದೇ ಇದ್ರೆ ಎಲ್ಲ ವ್ಯರ್ಥ ವ್ಯರ್ಥ ವ್ಯರ್ಥ. ಮಹಾತ್ಮರು ತಿಳಿಸ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ನಿನ್ನ ಸ್ವಸ್ವರೂಪ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು ಇದು. ಯಾವಾಗ ಸ್ವಸ್ವರೂಪದ ಜ್ಞಾನ ಮಾಡ್ಕೊಂಡಾಗ ನಿನಗೆ ಮೋಕ್ಷ ಆಗ್ತದೆ. ಮೋಕ್ಷ ಹೊರಗೆ ಸಿಗುವಂಥದ್ದಲ್ಲ, ಅದು ನಾವು ಅರ್ಥ ಮಾಡ್ಕೋಬೇಕು. ಮೋಕ್ಷ ಅಂದರೆ ಯಾರಾದರೂ ಕೊಟ್ಬಿಡ್ತಾರೆ ನನ್ನ ಗುರುಗಳಂತ ಅಲ್ಲ. ನೀನು ಮೊದಲೇ ಮುಕ್ತನಿದಿ, ನಿನ್ನ ಒಳಗೆ ಇಂಥವು ಬಿಟ್ಕೊಳಪ್ಪ, ನಿನ್ನಲ್ಲಿರುವಂಥದ್ದನ್ನು ತೋರಿಸ್ತಾರೆ ಅವರು. ಮತ್ತು ಈ ಸ್ವಸ್ವರೂಪದ ಜ್ಞಾನ ನಮಗಾಗಬೇಕಾಗಿತ್ತು. ಅಂದ್ರೆ ಯಾವಾಗ ಆಗ್ತಂದ್ರೆ ನಮ್ಮ ಅಂತಃಕರಣದ ಕಲ್ಮಶಗಳು ಅದಾವ, ಹೌದಲ್ಲ, ಮಲ ವಿಕ್ಷೇಪ ದೋಷಗಳದಾವ, ಅವೆಲ್ಲವನ್ನು ತೆಗಿಬೇಕು. ಶುದ್ಧಾಂತಕರಣ ಉಳ್ಳಂಥವ್ರಾಗಬೇಕು ನಾವು. ಅಂದಾಗ ಮಾತ್ರ ಈ ಜ್ಞಾನ ಅಳವಡ್ತದೆ. ಮೋಕ್ಷ ಆಗಬೇಕಾದ್ರೆ ಮುಖ್ಯ ಇದು. ನಮಗದು ಮೂಲ ನಾವು ತಿಳ್ಕೊಳ್ಬೇಕು. ಮೋಕ್ಷ ಅಂದರೆ ಏನು, ಎಲ್ಲಿ ಆಗ್ತದೆ, ಅದು ಎಲ್ಲಿ ನಮ್ಮಲ್ಲೇ ಇರುವಂಥದ್ದು. ಅದು ಯಾವುದರಿಂದ ಶುದ್ಧಾಂತಕರಣದಲ್ಲೇ ತಿಳಿಯುವಂಥದ್ದು, ಆಗುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಮಲಿನ ಅಂತಃಕರಣದಿಂದ ಆಗುವಂಥದ್ದಲ್ಲ, ಅಲ್ಲಿ ದೋಷಗಳು ಇದ್ದವು ಅಂತಾರೆ. ಅದಕ್ಕೆ ಜಗತ್ತಿನೊಳಗೆ ಯಾಕ್ರಿ ಯಾರು ಬಂದು ಕೇಳಂಗಿಲ್ಲ ಇಷ್ಟು ಗುರುಗಳು ವಾಕ್ಯಗಳು? ಮತ್ತು ಇವರು ಸುಖದ್ದೇ ಹೇಳ್ತಾರೆ, ನಿತ್ಯವಾಗಿ ಆನಂದವಾಗಿರಪ್ಪ, ಆನಂದವಾಗಿರೋಂಥದ್ದನ್ನೇ ಹೇಳ್ತೀವಂತ ಗುರುಗಳು ಅಂತಾರೆ. ಇವು ಚಂದನ ದುಡಿತಾವ, ಎಲ್ಲ ಸಂಸಾರಕ್ಕಾಗಿ ಬಡ್ದಾಡ್ತಾವ, ಎಲ್ಲದಕ್ಕೂ ಬಡ್ದಾಡ್ತಾವೆ. ಇವು ಸುಖಕ್ಕಾಗಿ ಬಡ್ದಾಡ್ತಾವ. ಗುರು ಹೇಳೋದನ್ನು ಸುಖಕ್ಕಾಗಿ ಹೇಳ್ತಾನೆ, ಇವಕ್ಕೆ ಗೊತ್ತಿಲ್ಲ ಯಾವುದು ನಿಜವಾದ ಸುಖ ಅಂತ ಗೊತ್ತಿಲ್ಲ ಇವಕ್ಕೆ. ಇದಕ್ಕೆ ಭಾರಿ ಕ್ಷಣಕ್ಕಿರುವಂಥ ಸುಖಕ್ಕೆ ಇವು ಬಡ್ದಾಡ್ತಾವ. ನಿತ್ಯವಾಗಿರುವಂಥ ಸುಖವನ್ನು ಪಡ್ಕೊಳ್ರಿ ಅಂತ ಸದ್ಗುರು ಹೇಳ್ತಾ ಇದ್ದಾನಂತಂದಾಗ ಇವಕ್ಕೆ ಬರುವಂಥ ತಾಕತ್ತೇ ಇಲ್ಲ. ಇವಕ್ಕೆ ಯಾಕಿಲ್ಲ? ಹೌದಲ್ಲ. ಏನಾದರೂ ಲೌಕಿಕದ ಒಳಗಡೆ ನಾವು ಸಂಪತ್ತು ಗಳಿಸ್ಬೇಕಾದ್ರೆ ನಮ್ಗೆ ಅರ್ಹತೆ ಬೇಕು, ಕೆಲವೊಂದು ಕ್ವಾಲಿಫಿಕೇಷನ್ ಬೇಕಾಗ್ತವೆ. ಹಿಂಗೆ ಇಂಥ ರೊಕ್ಕ ಇಂಥದ್ದು ಏನೋ ಸಂಪಾದನೆ ಮಾಡ್ಕೋದ್ರೆ ಇಷ್ಟಿಷ್ಟು ಬೇಕು, ಹಿಂಗೆ ಬೇಕು ಅನ್ನೋದು ಇರ್ತದೆ. ಮತ್ತು ಇಲ್ಲಿ ಈ ಗುರುನಾಥ ವಾಕ್ಯಗಳನ್ನು ಹೇಳ್ತಾ ಇದ್ದಾನ, ನಿತ್ಯವಾಗಿರುವಂಥ ಆನಂದದ ಬಗ್ಗೆ ನಿನಗೆ ಹೇಳ್ತಾ ಇದ್ದಾನ. ಯಾವಾಗಲೂ ಇದನ್ನು ಪಡ್ಕೊಂಡ್ರೆ ಯಾವಾಗಲೂ ಆನಂದವಾಗಿರ್ತಿದ್ದಿ, ಅದನ್ನು ನೋಡ್ಕೊರೋ ಮೊದಲು, ಅದನ್ನು ಪಡ್ಕೊರೋ ಅಂತ ಹೇಳ್ತಾ ಇದ್ದಾನ. ಇದಕ್ಕೂ ಕೆಲವೊಂದು ಅರ್ಹತೆಗಳು ಬೇಕು. ಏನು ಅರ್ಹತೆಗಳು ಬೇಕಂದ್ರೆ ಪುಣ್ಯ ಬೇಕು. ನಿಷ್ಕಾಮದ ಪುಣ್ಯದ ಫಲ ಇದ್ದಾಗ ಮಾತ್ರ ಎಲ್ಲೋ ಬಂದು ಏನ್ರಿ ಒಂದು 7 ಗಂಟೆಗೆ ಏನೋ ಹೇಳಕತ್ತಾರಂತ್ರಿ, ಒಂಚೂರು ಕೇಳಿದ್ರೆ ಆಯ್ತು ರೀ. ಯಾವ ಮಾತುಗಳ್ರಿ ತೊಗೊಂಡ್ರಿ, ಯಾವ ಸೀರಿಯಲ್ ತೊಗೊಂಡು ಏನು ಮಾಡ್ತೀರಿ, ಎಲ್ಲಿಗೆ ಹೋಗಿ ಏನು ಮಾಡ್ತೀರಿ? ದಿವಸದಾಗ ಒಂದು 10 ನಿಮಿಷ ಕಿವಿಗೆ ಬೀಳಲಿ, ಇರೋವರೆಗೂ ಆಯುಷ್ಯ ಇರೋವರೆಗೂ ಒಂಚೂರು ಕಿವಿಗೆ ಬಿದ್ದರೆ ಏನೋ ಮಹಾತ್ಮರು ಹೇಳ್ಯಾರ ಅಂತ ಕೇಳ್ರಿ ಅಂತ ಹೇಳ್ತಾರೆ. ಸ್ವಲ್ಪ ಧನ್ಯ ಮಾಡ್ಕೊಳ್ಳೋಣ. ಹೆಣ್ರ ಮಕ್ಳಿಗೆ ತಂದು ಹಾಕಿದ್ರು ಕೂಡ, ತಂದು ಹಾಕಿದಾಗ ಚಂದ ಅಂತಾವ, ತಂದು ಹಾಕ್ಲಾರ್ದಾಗ ನೀನು ಏನು ಬಂದದ ನಿನಗೆ ರೋಗ ಅಂತ ಬೈತಾವ. ಅವು ಕೇಟು ನಂಬಿದ್ರನ್ನ ಇಟ್ಟ್ಯಾದ. ಗುರುನಾಥನ ವಾಕ್ಯಗಳನ್ನು ಮಾಡ್ಕೊಳ್ಳೋಣ ಅಂತ ಧೀರೆಗೆ ಯಾರು ಕುಂದಿರ್ತಾರ ಅವ್ರಿಗೆ ಐತ್ರಿ ಇದು.
ಇಲ್ಲಂದ್ರೆ ಇಲ್ಲ. ಹಾಗಾಗಿ ಈ ರೀತಿ ಶುದ್ಧಾಂತಕರಣ ಉಳ್ಳಂಥವರಿಗೆ ಇಂಥ ಜ್ಞಾನ ಅಳವಡ್ತದ. ಅಂತಃಕರಣ ಶುದ್ಧ ಆಗ್ಬೇಕಾದ್ರೆ ಪರಮಾತ್ಮನ ಕೃಪೆ ಕೃಪೆ ಆಗ್ಬೇಕಾಗ್ತದೆ. ಅದಕ್ಕೆ ಪರಮಾತ್ಮನ ಕೃಪೆಯಿಂದ ಕರ್ಣದೋಷಗಳು ನಿವೃತ್ತಿ. ಯಾಕಂದರೆ ಇವೆಲ್ಲ ದೋಷಗಳು ನಿವೃತ್ತಿ ಆಗಬೇಕಾದ್ರೂ ಕೂಡ ಪರಮಾತ್ಮನ ಒಂದು ಕೃಪೆ ಬೇಕಾಗ್ತದೆ. ಅದರಿಂದ ನಿಜಗುಣರು ಇಲ್ಲಿ ತ್ರಿಕರ್ಣಗಳ ದೋಷ ಇದ್ದರೆ ಪರಮಾತ್ಮ ಏನು ಅಂದರೆ ಆ ದೋಷ ಇದ್ದರೆ ಪರಮಾತ್ಮ ಒಲೆಯಂಗಿಲ್ಲ. ಮುಂದೆ ತ್ರಿಕರ್ಣಗಳು ಯಾವುವು, ಅದರ ದೋಷಗಳು ಯಾವುವು, ಅವು ಇದ್ದದಕ್ಕೆ ಈಗ ತ್ರಿಕರ್ಣದ ದೋಷಗಳು ಇರೋದರಿಂದ ಪರಮಾತ್ಮ ಒಲೆಯಂಗಿಲ್ಲ. ಮತ್ತು ತ್ರಿಕರ್ಣದ ದೋಷಗಳು ಯಾವದಾವ, ಯಾಕೆ ಒಲಿತೇ ಇಲ್ಲ ನಮಗೆ ಭಗವಂತ ಅನ್ನುವಂಥ ಸಮಗ್ರ ವಿಚಾರಗಳು ಮುಂದಿನ ಪದದಲ್ಲಿ ಬಹಳಷ್ಟು ಅದ್ಭುತ ಅದಾವ. ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.